ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಈ ವಿಡಿಯೋ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಯ 11ನೇ ವಿಡಿಯೋ ರೀ. ಈಗಾಗಲೇ 10 ವಿಡಿಯೋಗಳು ಅಪ್ಲೋಡ್ ಮಾಡೀನಿ. ಇದೇ ಚಾನಲ್ದೊಳಗೆ ಕರ್ನಾಟಕ ಇತಿಹಾಸದ ಪ್ರಶ್ನೋತ್ತರಗಳ ಸರಣಿ ಅಂತ ಒಂದು ಪ್ಲೇ ಲಿಸ್ಟ್ ಸಿಗ್ತದೆ. ಆ ಪ್ಲೇ ಲಿಸ್ಟ್ದೊಳಗೆ ಹಿಂದಿಂದ ಎಲ್ಲಾ ವಿಡಿಯೋಗಳು ಸಿಗ್ತಾವ. ಆ ವಿಡಿಯೋಗಳು ಕೂಡ ಒಮ್ಮೆ ನೋಡ್ರಿ ಸ್ನೇಹಿತರೆ. ವಿಡಿಯೋ ನೋಡ್ತಾ ನೋಟ್ಸ್ ಮಾಡ್ಕೊಳ್ರಿ. ಓಕೆ ರೀ, ನಾ ಪ್ರತಿಯೊಂದು ವಿಡಿಯೋದೊಳಗೆ ಹೇಳ್ತಾ ಬರ್ತಾ ಇದ್ದೀನಿ. ವಿಡಿಯೋ ನೋಡ್ತಾ ನೋಟ್ಸ್ ಮಾಡ್ಕೊಳ್ರಿ. ಯಾಕಂದ್ರೆ ಮುಂದೆ ರಿವಿಷನ್ ಮಾಡ್ಬೇಕಾದ್ರೆ ಆ ನೋಟ್ಸ್ ಬಹಳ ನಿಮಗೆ ಯೂಸ್ ಆಗ್ತದೆ. ಓಕೆ ರೀ, ಇನ್ ಕೇಸ್ ನೋಟ್ಸ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಅಂತಂದ್ರೆ ಸಂಪೂರ್ಣ ಕರ್ನಾಟಕ ಇತಿಹಾಸದ ನೋಟ್ಸ್ ಪ್ರಿಪೇರ್ ಮಾಡಿರ್ತಕ್ಕಂಥದ್ದು ಆ ನೋಟ್ಸ್ PDF ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ ಸ್ನೇಹಿತರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾಮಿನಲ್ ಅಮೌಂಟ್ ಪೇ ಮಾಡಿ ನೋಟ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಓಕೆ ರೀ, ಪ್ರಸ್ತುತ ವಿಡಿಯೋದೊಳಗ ಕಲ್ಯಾಣದ ಚಾಲುಕ್ಯರು ಅಧ್ಯಾಯ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ರಿ. ಹಿಂದಿನ ವಿಡಿಯೋದೊಳಗ ರಾಷ್ಟ್ರಕೂಟರು ಅಧ್ಯಾಯ ಕಂಪ್ಲೀಟ್ ಮಾಡಿದ್ದೆವು. ಈ ಕಲ್ಯಾಣ ಚಾಲುಕ್ಯರ ಪ್ರಾರಂಭಿಕ ಮಾಹಿತಿ ಬಗ್ಗೆ ನೋಡೋದಾದ್ರೆ, ಕಲ್ಯಾಣದ ಚಾಲುಕ್ಯರು ಬಹುಪಾಲು ರಾಷ್ಟ್ರಕೂಟರ ಸಾಮಂತರಾಗಿ ಆಳ್ವಿಕೆ ನಡೆಸಿರ್ತಕ್ಕಂಥದ್ದು ಸ್ನೇಹಿತರೆ. ಅಂದ್ರೆ ಈ ರಾಷ್ಟ್ರಕೂಟ ರಾಜ ಮನೆತನದ ಅಡಿಯೊಳಗ ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯ ಆಡಳಿತ ಮಾಡಿರುವಂಥದ್ದು ಅಥವಾ ಆಳ್ವಿಕೆ ಮಾಡಿರುವಂಥದ್ದು. ಹಾಗಾಗಿ ಕಲ್ಯಾಣದ ಚಾಲುಕ್ಯ ಏನ್ ಸಾಮ್ರಾಜ್ಯದಲ್ರಿ, ಇದು ರಾಷ್ಟ್ರಕೂಟ ರಾಜಮನೆತನದ ಸಾಮಂತ ರಾಜಮನೆತನವಾಗಿ ಆಳ್ವಿಕೆ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ ರೀ, ಇವರನ್ನ ಈ ಕಲ್ಯಾಣದ ಚಾಲುಕ್ಯರನ್ನ ನಂತರದ ಚಾಲುಕ್ಯರು ಅಂತಲೂ ಕೂಡ ಕರೀತಾರ. ಈ ಕಲ್ಯಾಣದ ಚಾಲುಕ್ಯರನ್ನ ನಂತರದ ಚಾಲುಕ್ಯರು ಅಂತ ಕರೀತಾರ. ಯಾಕೆ ಇವರನ್ನ ನಂತರದ ಚಾಲುಕ್ಯರು ಅಂತ ಕರೀತಾರ ನೋಡ್ರಿ. ಈ ಚಾಲುಕ್ಯ ಏನದ, ಈ ಚಾಲುಕ್ಯ ವಂಶದೊಳಗ 4 ಶಾಖೆಗಳು ಬರ್ತಾವ್ರಿ. ಬಾದಾಮಿಯ ಚಾಲುಕ್ಯರು 1ನೇ ಶಾಖೆ, 2ನೇದು ಕಲ್ಯಾಣದ ಚಾಲುಕ್ಯರು, 3ನೇದು ವೆಂಗಿಯ ಚಾಲುಕ್ಯರು, 4ನೇದು ಗುಜರಾತಿನ ಚಾಲುಕ್ಯರು ಅಂತ. ಫಸ್ಟ್ ಬಾದಾಮಿಯ ಚಾಲುಕ್ಯರು ಆಳ್ವಿಕೆ ಮಾಡ್ತಾರ. ಬಾದಾಮಿಯ ಚಾಲುಕ್ಯರು ಆಳ್ವಿಕೆ ಮಾಡಿದ ಮೇಲೆ ಕಲ್ಯಾಣದ ಚಾಲುಕ್ಯರು ಆಳ್ವಿಕೆಗೆ ಬರ್ತಾರ. ಹಾಗಾಗಿ ಇವರನ್ನ ನಂತರದ ಚಾಲುಕ್ಯರು ಅಂತ ಕರೀತಾರೆ. ಅಂದ್ರೆ ಬಾದಾಮಿಯ ಚಾಲುಕ್ಯರ ನಂತರ ಆಳ್ವಿಕೆ ಬಂದಿರೋದ್ರಿಂದ ಇವರನ್ನ ನಂತರದ ಚಾಲುಕ್ಯರು ಅಂತ ಕರೀತಾರ. ಓಕೆ ರೀ, ಈ ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯದ ಸ್ಥಾಪಕ 2ನೇ ತೈಲಪ ಸ್ನೇಹಿತರೆ. ಅಂದ್ರೆ ಇಮ್ಮಡಿ ತೈಲಪ ಅಥವಾ 2ನೇ ತೈಲಪ, 2 ಒಂದ ಸ್ನೇಹಿತರೆ. ಓಕೆ ರೀ, ಈ ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯದ ಸ್ಥಾಪಕನಾರಿ ಇಮ್ಮಡಿ ತೈಲಪ. ಈ ಸಾಮ್ರಾಜ್ಯ ಕ್ರಿಸ್ತಶಕ 973ರಿಂದ 1189ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಈ ಸಾಮ್ರಾಜ್ಯದ ರಾಜ್ಯ ಲಾಂಛನ ವರಾಹ ಸ್ನೇಹಿತರೆ, ದೈವಿಕ ಹಂದಿ ವರಾಹ. ನೆಕ್ಸ್ಟ್, ಈ ಸಾಮ್ರಾಜ್ಯದ ಕೊನೆಯ ಅರಸ 4ನೇ ಸೋಮೇಶ್ವರ. ಈ 4ನೇ ಸೋಮೇಶ್ವರ ಕಲ್ಯಾಣ ಚಾಲುಕ್ಯರ ಕೊನೆಯ ಅರಸ ಸ್ನೇಹಿತರೆ. ಈ ಕಲ್ಯಾಣದ ಚಾಲುಕ್ಯರು ಮಾನ್ಯಕೇಟವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದ್ರು. ಈ ಕಲ್ಯಾಣ ಚಾಲುಕ್ಯರ ಮೊದಲ ರಾಜಧಾನಿ ಯಾವ್ದ್ರಿ? ಮಾನ್ಯಕೇಟ. ಈ ಮಾನ್ಯಕೇಟಕ್ಕೆ ನಾವು ಪ್ರಸ್ತುತವಾಗಿ ಮಳಕೇಡ ಅಂತ ಕರಿತೀವಿ. ಈ ಮಳಕೇಡ ಗುಲ್ಬರ್ಗ ಜಿಲ್ಲೆಯ ಸೇಡಂ ತಾಲೂಕಿನಲ್ಲಿ ಬರುವಂತ ಒಂದು ಪಟ್ಟಣ ಪ್ರದೇಶ ಸ್ನೇಹಿತರೆ. ಓಕೆ ರೀ, ನೆಕ್ಸ್ಟ್ 2ನೇ ರಾಜಧಾನಿ ಕಲ್ಯಾಣ. ಓಕೆ ರೀ, 2ನೇ ರಾಜಧಾನಿ ಕಲ್ಯಾಣ. ಪ್ರಸ್ತುತವಾಗಿ ಇದನ್ನ ಬಸವ ಕಲ್ಯಾಣ ಅಂತ ಕರಿತೀವಿ. ಇದು ಬೀದರ್ ಜಿಲ್ಲೆಯೊಳಗೆ ಬರ್ತಾದ್ರಿ. ಓಕೆ ರೀ, ರಾಷ್ಟ್ರಕೂಟರ ಕೊನೆಯ ಅರಸ ಇಮ್ಮಡಿ ಕರ್ಕನನ್ನ ಇಮ್ಮಡಿ ತೈಲಪ್ಪ ಸೋಲಿಸ್ತಾನ. ರಾಷ್ಟ್ರಕೂಟರ ಕೊನೆಯ ಅರಸನಾದ ಇಮ್ಮಡಿ ಕರ್ಕನನ್ನ ಕಲ್ಯಾಣ ಚಾಲುಕ್ಯ ಅರಸನಾದ ಇಮ್ಮಡಿ ತೈಲಪ್ಪ ಸೋಲಿಸ್ತಾನ. ಸೋಲಿಸಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನ ಕೊನೆಗಾಣಿಸಿ ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯವನ್ನ ಪ್ರಾರಂಭಿಸ್ತಾನ ಸ್ನೇಹಿತರೆ. ಓಕೆ ರೀ, 1ನೇ ಸೋಮೇಶ್ವರನು ರಾಜಧಾನಿಯನ್ನ ಕಲ್ಯಾಣಕ್ಕೆ ವರ್ಗಾಯಿಸ್ತಾನ. ಈ ಇಮ್ಮಡಿ ತೈಲಪ್ಪ ಇಮ್ಮಡಿ ಕರ್ಕನನ್ನ ಸೋಲಿಸಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನ ಅವನತಿಗೊಳಿಸಿ ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯವನ್ನ ಪ್ರಾರಂಭಿಸಿದನಲ್ರಿ. ಈ ಇಮ್ಮಡಿ ತೈಲಪ್ಪ ಮಾನ್ಯಕೇಟವನ್ನ ರಾಜಧಾನಿಯನ್ನಾಗಿ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ನಂತರ ಬಂದ 1ನೇ ಸೋಮೇಶ್ವರ ಆ ರಾಜಧಾನಿಯನ್ನ ಕಲ್ಯಾಣಕ್ಕೆ ವರ್ಗಾವಣೆ ಮಾಡ್ತಾನ ಸ್ನೇಹಿತರೆ. ಓಕೆ ರೀ, 1ನೇ ಸೋಮೇಶ್ವರಂದು ಬಂದಾಗ ಇನ್ ಡಿಟೇಲ್ ಮಾಹಿತಿ ನೋಡೋಣ ಸ್ನೇಹಿತರೆ. ಈ ಮನೆತನಕ್ಕೆ ಕಲ್ಯಾಣದ ಚಾಲುಕ್ಯ ಅಂತ ಹೆಸರು ಬಂದಿರೋದು ಯಾಕೆ ಅಂತಂದ್ರೆ, ಕಲ್ಯಾಣ ರಾಜಧಾನಿಯನ್ನಾಗಿ ಮಾಡಿ ಚಾಲುಕ್ಯರು ಬಹು ಅವಧಿಗಳ ಕಾಲ ಆಳ್ವಿಕೆ ನಡೆಸಿದ್ದರಿಂದ ಇವರಿಗೆ ಕಲ್ಯಾಣದ ಚಾಲುಕ್ಯರು ಅಂತ ಹೆಸರು ಬಂದಿರತಕ್ಕಂಥದ್ದು ಅಥವಾ ಇವರನ್ನ ಕರಿತಾ ಇರತಕ್ಕಂಥದ್ದು. ಓಕೆ ರೀ, ನೆಕ್ಸ್ಟ್, ಕರ್ನಾಟಕದ ಸಾರ್ವಭೌಮತ್ವಕ್ಕಾಗಿ ಹೋರಾಡಿದ ಚೋಳರನ್ನ ಕನ್ನಡ ನಾಡಿನಿಂದ
ಹೊರಗಟ್ಟಿದವರೇ ಈ ಕಲ್ಯಾಣದ ಚಾಲುಕ್ಯರು. ಅಂದ್ರೆ ಈ ಕರ್ನಾಟಕದ ಸಂಪೂರ್ಣ ಅಧಿಕಾರ ಅಥವಾ ಸಂಪೂರ್ಣ ಪ್ರದೇಶ ಈ ಚೋಳರು ಆಳ್ಬೇಕು ಅಂತ ಹೋರಾಟ ನಡೆಸಿದ್ರ. ಅಂತ ಹೋರಾಟದಲ್ಲಿ ಈ ಚೋಳರನ್ನ ಕಲ್ಯಾಣದ ಚಾಲುಕ್ಯರು ಕರ್ನಾಟಕದಿಂದ ಹೊರಗಟ್ಟಿದ್ರು ಸ್ನೇಹಿತರೆ. ಇದಿಷ್ಟು ಕಲ್ಯಾಣದ ಚಾಲುಕ್ಯರ ಪ್ರಾರಂಭಿಕ ಮಾಹಿತಿ ಸ್ನೇಹಿತರೆ. ಕಲ್ಯಾಣದ ಚಾಲುಕ್ಯರ ಪ್ರದೇಶಗಳು ನೋಡಿ ಸ್ನೇಹಿತರೆ, ಅವ್ರದ್ದು ಸಾಮ್ರಾಜ್ಯ ವಿಸ್ತರಣೆ ಯಾವ ರೀತಿ ಇತ್ತು, ಈ ರೀತಿ ಸಾಮ್ರಾಜ್ಯ ವಿಸ್ತರಣೆ ಇತ್ತು ಸ್ನೇಹಿತರೆ. ಓಕೆ ರೀ. ಈ ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯದ ಅಡಿಯೊಳಗ ಕರ್ನಾಟಕ, ಆಮೇಲೆ ಮಹಾರಾಷ್ಟ್ರ ಎಲ್ಲಿ ಬರ್ತೈತ್ರಿ, ಇಲ್ಲಿ ಬರ್ತೈತ್ರಿ ಮಹಾರಾಷ್ಟ್ರ. ಓಕೆ ರೀ. ಮಹಾರಾಷ್ಟ್ರ ಈ ಕಡೆ ಗುಜರಾತ್ ಬರ್ತೈತ್ರಿ, ಈ ಕಡೆ ಇಲ್ಲೆಲ್ಲ ಗುಜರಾತ್ ಬರ್ತೈತಿ. ಇಲ್ಲಿ ಮಹಾರಾಷ್ಟ್ರ, ಆಮೇಲೆ ಆಂಧ್ರ ಪ್ರದೇಶ್ ಇಲ್ಲಿ ಸ್ನೇಹಿತರೆ. ಇದಿಷ್ಟು ಭಾಗಗಳವರೆಗೆ ಇವ್ರದ್ದು ಸಾಮ್ರಾಜ್ಯ ವಿಸ್ತರಣೆಯಲ್ಲಿತ್ತು ಸ್ನೇಹಿತರೆ. ಅಂದ್ರೆ ಇದಿಷ್ಟು ಪ್ರದೇಶಗಳವರೆಗೆ ಕಲ್ಯಾಣದ ಚಾಲುಕ್ಯರ ಸಾಮ್ರಾಜ್ಯ ವಿಸ್ತರಣೆಯಲ್ಲಿತ್ತು. ಆಗ್ಲೇ ಹೇಳ್ದಂಗೆ ಪ್ರಾರಂಭದಲ್ಲಿ ಇವರು ಮಾನ್ಯಕೇಟದಲ್ಲಿಯೇ ರಾಜ್ಯಭಾರ ಮಾಡ್ತಿದ್ರು. ಅಂದ್ರೆ ಮಾನ್ಯಕೇಟವನ್ನ ರಾಜಧಾನಿಯನ್ನಾಗಿ ಮಾಡಿ ರಾಜ್ಯಭಾರ ಮಾಡ್ತಿದ್ರು. ಅನಂತರ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣವನ್ನ ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು ಸ್ನೇಹಿತರೆ. ಹಿಂದೆ ಈ ಬಸವ ಕಲ್ಯಾಣವನ್ನ ಕಲ್ಯಾಣ ಅಂತ ಕರಿತಿದ್ರು. ಓಕೆ ರೀ. ಕಲ್ಯಾಣ ಚಾಲುಕ್ಯರ ಸಾಮಂತರಾಗಿದ್ದ ರಾಜಮನೆತನಗಳ ಬಗ್ಗೆ ನೋಡೋದಾದ್ರೆ ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಓಕೆ ರೀ. ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯದ ಅಡಿಯೊಳಗ ಆಳ್ವಿಕೆ ಮಾಡ್ತಕ್ಕಂಥ ರಾಜಮನೆತನಗಳು ಯಾವ್ಯಾವಿದ್ದು ಅಂತ ಸಾಮಂತ ರಾಜಮನೆತನಗಳು ಯಾವ್ಯಾವಿದ್ದು ರೀ? ಕದಂಬ್ರ, ಶಿಲಾಹಾರರು, ಸಿಂಧರು, ರಟ್ಟರು, ಹೈಹಯರು, ಕಾಕತಿಯರು, ಪಾಂಡ್ಯರು, ಸೆವಣರು, ಹೊಯ್ಸಳರು. ಮತ್ತ ಕದಂಬರೊಳಗ ವಿವಿಧ ರೀತಿಯ ಶಾಖೆಗಳದಾವ. ಆ ಎಲ್ಲಾ ಶಾಖೆಗಳು ಈ ಕಲ್ಯಾಣದ ಚಾಲುಕ್ಯರ ಸಾಮಂತ ರಾಜಮನೆತನಗಳಾಗಿದ್ದು ಸ್ನೇಹಿತರೆ. ಹಿಂದಿಂದ ಎಕ್ಸಾಮ್ದೊಳಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಕೂಡ ನಾವು ಡಿಸ್ಕಸ್ ಮಾಡೋಣ್ರಿ. ಮೊದಲನೇ ಪ್ರಶ್ನೆ, ಕಲ್ಯಾಣದ ಚಾಲುಕ್ಯರ ಮನೆತನದ ಸ್ಥಾಪಕ ಯಾರು? ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯದ ಸ್ಥಾಪಕನಾರ್ರಿ. ಈಗಾಗಲೇ ಎಕ್ಸ್ಪ್ಲೇನ್ದೊಳಗ ಆನ್ಸರ್ ಕವರ್ ಆಗ್ಯಾದ್ರಿ. ಹೌದ್ರಿ. ಈ ಪ್ರಶ್ನೆಗೆ ಉತ್ತರ ಟಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಕಲ್ಯಾಣ ಚಾಲುಕ್ಯರ ಅಧೀನರಾಗಿದ್ದ ಅಂದ್ರೆ ಸಾಮಂತರಾಗಿದ್ದ ರಾಜಮನೆತನಗಳು ಯಾವ್ಯಾವು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಈಗಾಗಲೇ ಈ ರಾಜಮನೆತನಗಳು ಯಾವ್ಯಾವ ಅದಾವ ಅಂತ ಒಂದು ಲಿಸ್ಟ್ ಕೊಟ್ಟಿನಿ ಸ್ನೇಹಿತರೆ. ಆ ಲಿಸ್ಟ್ ಅನ್ನ ನೋಡಿ ಈ ಪ್ರಶ್ನೆಗೆ ಉತ್ತರ ಟಿಕ್ ಮಾಡ್ಕೊಡ್ರಿ. ನೆಕ್ಸ್ಟ್, ಕಲ್ಯಾಣ ಚಾಲುಕ್ಯರ ಪ್ರಮುಖ ಅರಸರು. ಅಂದ್ರೆ ಕಲ್ಯಾಣ ಚಾಲುಕ್ಯವನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ಅರಸರ ಕಾಲಾನುಕ್ರಮದ ಬಗ್ಗೆ ನೋಡೋದಾದ್ರೆ ನೋಡ್ರಿ, ಅರಸರು ಯಾವ ಅವಧಿಯಿಂದ ಯಾವ ಅವಧಿಯವರೆಗೆ ಆಳ್ವಿಕೆ ನಡೆಸಿದ್ರು ಅಂತ ನೆನಪಿಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಕಾಲಾನುಕ್ರಮಣೆ ಗೊತ್ತಿರ್ಬೇಕು. ಅಂದ್ರೆ ಕಲ್ಯಾಣ ಚಾಲುಕ್ಯರ ಸಾಮ್ರಾಜ್ಯ ಅಥವಾ ಮೊದಲ ಅರಸ ಯಾರ್ರಿ? ಇಮ್ಮಡಿ ತೈಲಪ. ಈ ಇಮ್ಮಡಿ ತೈಲಪ ಆದ ಮೇಲೆ ಸತ್ಯಾಶ್ರಯ ಆಳ್ವಿಕೆ ಮಾಡ್ತಾನ. ಸತ್ಯಾಶ್ರಯ ಆಳ್ವಿಕೆ ಮಾಡಿದ ಮೇಲೆ ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯವನ್ನ ಇಮ್ಮಡಿ ಜಯಸಿಂಹ ಆಳ್ವಿಕೆ ಮಾಡ್ತಾನ. ಇಮ್ಮಡಿ ಜಯಸಿಂಹನ ನಂತರ ಒಂದನೇ ಸೋಮೇಶ್ವರ ನಂತರ ಆರನೇ ವಿಕ್ರಮಾದಿತ್ಯನ ನಂತರ ಮೂರನೇ ಸೋಮೇಶ್ವರನ ನಂತರ ಮತ್ತೆ ನಾಲ್ಕನೇ ಸೋಮೇಶ್ವರ ಬರ್ತಾನ್ರಿ. ಈ ರೀತಿ ಕಲ್ಯಾಣದ ಚಾಲುಕ್ಯರು ಆಳ್ವಿಕೆ ಮಾಡಿರ್ತಕ್ಕಂಥ ಅರಸರ ಕಾಲಾನುಕ್ರಮ ಸ್ನೇಹಿತರೆ. ಇದು ನೆನಪಿರ್ಬೇಕ್ರಿ. ನೆಕ್ಸ್ಟ್ ನಾವು ಇಮ್ಮಡಿ ತೈಲಪನ ಕುರಿತು ಮಾಹಿತಿ ನೋಡೋಣ್ರಿ. ಈತ ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯದ ಸ್ಥಾಪಕ ಸ್ನೇಹಿತರೆ. ಕ್ರಿಸ್ತಶಕ 973ರಿಂದ 997ರವರೆಗೆ ಆಳ್ವಿಕೆ ಮಾಡಿರುವಂತದ್ದು. ಆಗ್ಲೇ ಹೇಳ್ದಂಗ ಕಲ್ಯಾಣ ಚಾಲುಕ್ಯ ಮನೆತನದ ಸ್ಥಾಪಕ ಅಂದ್ರೆ ಮೊದಲ ಅರಸ ಇವನು. ಪ್ರಾರಂಭದಲ್ಲಿ ಈತ ರಾಷ್ಟ್ರಕೂಟ ಸಾಮ್ರಾಜ್ಯದ ಅರಸನಾಗಿರ್ತಕ್ಕಂಥ ಮೂರನೇ ಕೃಷ್ಣನ ಸೇನಾನಿಯಾಗಿದ್ದಾರೆ. ರಾಷ್ಟ್ರಕೂಟ ಸಾಮ್ರಾಜ್ಯದ ಅರಸನಾಗಿರ್ತಕ್ಕಂಥ ಮೂರನೇ ಕೃಷ್ಣನ ಸೇನಾನಿಯಾಗಿದ್ದ, ಸೈನ್ಯದೊಳಗಿದ್ದ. ನಂತರದಲ್ಲಿ ಈತ ತರ್ದವಾಡಿಯ ಸಾಮಂತನಾಗಿ ನೇಮಕಗೊಂಡ. ತರ್ದವಾಡಿದ ಪ್ರಸ್ತುತ ಹೆಸರು ತಡಕೇವಾಡಿ. ಇದು ಇಂಡಿ ತಾಲೂಕಿನೊಳಗೆ ಬರ್ತಾದ ಸ್ನೇಹಿತರೆ. ಈ ತರ್ದವಾಡಿಯ ಸಾಮಂತನಾಗಿ ನೇಮಕಗೊಳ್ತಾನ. ಅಂದ್ರೆ ಈ ರಾಷ್ಟ್ರಕೂಟರ ಸಾಮ್ರಾಜ್ಯದ ಅಡಿಯೊಳಗ ಈ ತರ್ದವಾಡಿ ಪ್ರಾಂತ್ಯ ಬರ್ತಿತ್ತು. ಈ ತರ್ದವಾಡಿಯನ್ನ ಆಳ್ವಿಕೆ ಮಾಡುವಂತ ಈತನಿಗೆ ವಹಿಸ್ತಾರ. ರಾಷ್ಟ್ರಕೂಟ ಸಾಮ್ರಾಜ್ಯದ ಅಡಿಯೊಳಗ ಈತ ತರ್ದವಾಡಿಯನ್ನ ಆಳ್ವಿಕೆ ಮಾಡ್ತಿರ್ತಾನ. ಹಾಗಾಗಿ ಇಲ್ಲಿ ಸಾಮಂತನಾಗಿ ನೇಮಕಗೊಂಡ ಅಂತ ಕೊಟ್ಟಿರ್ತಕ್ಕಂಥದ್ದು. ಈತ ರಾಷ್ಟ್ರಕೂಟರ ರಾಜ ಇಮ್ಮಡಿ ಕರ್ಕನನ್ನ ಅಥವಾ ಎರಡನೇ ಕರ್ಕನನ್ನ ಸೋಲಿಸಿ ಮಾನ್ಯಕೇಟವನ್ನ ವಶಪಡಿಸಿಕೊಳ್ತಾನ.
ಮಾನ್ಯಕೇಟವನ್ನ ವಶಪಡಿಸಿಕೊಂಡು ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾರ. ನೋಡ್ರಿ, ರಾಷ್ಟ್ರಕೂಟರಿಂದ ಈ ತರ್ದವಾಡಿಯ ಪ್ರಾಂತ್ಯಕ್ಕೆ ಸಾಮಂತನಾಗಿ ನೇಮಕಗೊಂಡ ಮೇಲೆ ಈ ಸಾಮಂತ ಅರಸರಿಗೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಸೈನ್ಯ ಇರ್ತದ್ರಿ, ಇರ್ತದ. ಇದೇ ರೀತಿ ಈ ತರ್ದವಾಡಿಯ ಸಾಮಂತ ಅರಸನಾಗಿ ತೈಲಪ್ಪ ಆಳ್ವಿಕೆ ಮಾಡ್ಬೇಕಾದ್ರೆ ತನ್ನದೇ ಆಗಿರ್ತಕ್ಕಂಥ ಒಂದು ಸೈನ್ಯ ಇರ್ತದ ಸ್ನೇಹಿತರೆ. ತನ್ನದೇ ಆಗಿರ್ತಕ್ಕಂಥ ಸೈನ್ಯ ಇದ್ದುದರಿಂದ ಆತ ಏನ್ ಮಾಡ್ತಾನ, ರಾಷ್ಟ್ರಕೂಟರ ಕೊನೆಯ ಅರಸನಾಗಿರ್ತಕ್ಕಂಥ ಇಮ್ಮಡಿ ಕರ್ಕ ದುರ್ಬಲ ಅರಸನಾಗಿರ್ತಾನ್ರಿ. ಈ ದುರ್ಬಲ ಅರಸನಾಗಿರ್ತಕ್ಕಂಥವನಿಗೆ ಸೋಲಿಸ್ತಾನ ಸ್ನೇಹಿತರೆ. ಸೋಲಿಸಿ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನ ಕೊನೆಗಾಣಿಸಿ ಈತ ಸ್ವತಂತ್ರ ಅರಸನಾಗಿ ಆಳ್ವಿಕೆ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ಮಾನ್ಯಕೇಟವನ್ನ ರಾಜಧಾನಿಯನ್ನಾಗಿ ಮಾಡಿ ಚಾಲುಕ್ಯ ಸಾಮ್ರಾಜ್ಯದ ಆಳ್ವಿಕೆ ಪ್ರಾರಂಭಿಸ್ತಾನೆ. ಇವನ ಕಾಲದಲ್ಲಿ ಆಗ್ಲೇ ಹೇಳ್ದಂಗ ಮಳಕೇಡ ರಾಜಧಾನಿ ಆಗಿತ್ತು. ಮಳಕೇಟಕ್ಕೆ ಹಿಂದ್ ಮಾನ್ಯಕೇಟ ಅಂತ ಕರಿತಾರೆ. ಇದ್ರದ್ದು ಪ್ರಾಚೀನ ಹೆಸರೇನ್ರಿ ಮಾನ್ಯಕೇಟ. ನೆಕ್ಸ್ಟ್ ಗಂಗವಾಡಿ, ಆಮೇಲೆ ಪುಲಿಗೆರೆ, ಬೆಳವಲ ಮುಂತಾದವುಗಳ ಮಂಡಲಾಧಿಪತಿಯಾಗಿದ್ದ ಮಾರಸಿಂಹ ಕರ್ಕನ ಮಗ ಇಂದ್ರನನ್ನ ಎರಡನೇ ತೈಲಪ್ಪನ ವಿರುದ್ಧವಾಗಿ ಪಟ್ಟಕ್ಕೆ ತಂದು ರಾಷ್ಟ್ರಕೂಟರ ರಾಜ್ಯವನ್ನ ಪುನರ್ ಸ್ಥಾಪಿಸಬೇಕು ಅಂತ ಪ್ರಯತ್ನ ಮಾಡ್ತಾನ ಸ್ನೇಹಿತರೆ. ಈ ಮಾರಸಿಂಹ ರಾಷ್ಟ್ರಕೂಟ ಸಾಮ್ರಾಜ್ಯವನ್ನ ಪುನರ್ ಸ್ಥಾಪನೆ ಮಾಡಬೇಕು ಅಂತ ಇಮ್ಮಡಿ ಕರ್ಕನ ಮಗ ಇಂದ್ರನನ್ನ ಎರಡನೇ ತೈಲಪ್ಪನ ವಿರುದ್ಧವಾಗಿ ಪಟ್ಟಾಭಿಷೇಕ ಮಾಡ್ತಾನ. ಆದರೆ ಈ ಪ್ರಯತ್ನದೊಳಗ ಮಾರಸಿಂಹ ಸೋಲ್ತಾನ ಸ್ನೇಹಿತರೆ. ಇಮ್ಮಡಿ ತೈಲಪ್ಪ ಈ ಇಂದ್ರನನ್ನ ಸ್ವತಂತ್ರ ಅರಸನಾಗಿ ಆಳ್ವಿಕೆ ಮಾಡಕ್ ಬಿಡಂಗಿಲ್ಲ ಸ್ನೇಹಿತರೆ. ಓಕೆ ರೀ. ಕ್ರಿಸ್ತಶಕ 992ರಲ್ಲಿ ತೈಲಪ್ಪನು ಚೋಳ ಅರಸನಾದ 1ನೇ ರಾಜರಾಜ ಚೋಳನನ್ನ ಸೋಲಿಸಿ ಅವನಿಂದ 150 ಆನೆಗಳನ್ನ ಪಡೆದುಕೊಳ್ತಾನ. ಅಂದ್ರೆ ಕಪ್ಪಾಗಿ ಪಡೆದುಕೊಳ್ತಾನ. ರೋಧದಲ್ಲಿ ಅಂದ್ರೆ ಇಂದಿನ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ರೋಧಂನಲ್ಲಿ ವಿಶ್ರಾಂತಿ ಪಡೆದನು ಅಂತ ಶಾಸನವೊಂದು ಉಲ್ಲೇಖಿಸ್ತ ಸ್ನೇಹಿತರೆ. ಒಂದು ಶಾಸನದೊಳಗೆ ಈ ರೀತಿಯ ಉಲ್ಲೇಖ ಇರುವಂತದ್ದು. ಅಂದ್ರೆ ಕ್ರಿಸ್ತಶಕ 992ರಲ್ಲಿ ಇಮ್ಮಡಿ ತೈಲಪ್ಪ ಚೋಳ ಅರಸನಾದ 1ನೇ ರಾಜರಾಜ ಚೋಳನನ್ನ ಸೋಲಿಸಿ ಅವನಿಂದ 150 ಆನೆಗಳನ್ನ ಕಪ್ಪಾಗಿ ಪಡೆದುಕೊಂಡು ಈಗಿನ ಆಂಧ್ರ ಪ್ರದೇಶ ರಾಜ್ಯದ ಅನಂತಪುರ ಜಿಲ್ಲೆಯ ರೋಧಂ, ಈ ರೋಧಂನ ಪ್ರಾಚೀನ ಹೆಸರು ರೋಧ, ಈ ರೋಧದಲ್ಲಿ ವಿಶ್ರಾಂತಿ ಪಡೆದುಕೊಂಡನು ಅಂತ ಶಾಸನವೊಂದರಲ್ಲಿ ಉಲ್ಲೇಖ ಇರುವಂತದ್ದು. ಈತ ಸೌದತ್ತಿಯ ರಟ್ಟರು, ಯಲಬುರ್ಗಿಯ ಸಿಂಧರು, ದೇವಗಿರಿಯ ಸೆವಣರು ಈ ಎಲ್ಲರನ್ನ ತನ್ನ ಸಾಮಂತಿಕೆಯನ್ನ ಒಪ್ಪಿಕೊಳ್ಳುವಂತೆ ಮಾಡಿದ ಸ್ನೇಹಿತರೆ. ಈ ಎಲ್ಲಾ ಅರಸರನ್ನ ಸ್ವತಂತ್ರವಾಗಿ ಆಳ್ವಿಕೆ ಮಾಡಕ್ ಬಿಡ್ಲಿಲ್ಲ ರೀ. ತನ್ನ ಸಾಮ್ರಾಜ್ಯದ ಅಡಿಯೊಳಗೆ ಇವರು ಆಳ್ವಿಕೆ ಮಾಡ್ಬೇಕು. ಅಂದ್ರೆ ಇಮ್ಮಡಿ ತೈಲಪ್ಪ ಹೇಳದಂಗ ಅವ್ರ ಆಳ್ವಿಕೆ ಮಾಡ್ಬೇಕು. ಆ ರೀತಿ ಈ ಅರಸರು ಈ ಸಾಮಂತಿಕೆಯನ್ನ ಒಪ್ಪಿಕೊಳ್ಳುವಂಗ ಮಾಡಿದ ಸ್ನೇಹಿತರೆ. ನೆಕ್ಸ್ಟ್ ಇವನ ರಾಜ್ಯವನ್ನ ಅಂದ್ರೆ ಇಮ್ಮಡಿ ತೈಲಪ್ಪನ ರಾಜ್ಯವನ್ನ ರಟ್ಟಸಾಡಿ 7 ಲಕ್ಷ ಅಂತ ಕರೆಯಲಾಗುತ್ತಿತ್ತು ಸ್ನೇಹಿತರೆ. ಅಷ್ಟೊಂದು ವಿಸ್ತಾರವಾಗಿರ್ತಕ್ಕಂಥ ಸಾಮ್ರಾಜ್ಯವಾಗಿತ್ತು. ರಟ್ಟಸಾಡಿ 7 ಲಕ್ಷ ಅಂತ ಕರಿತಿದ್ರು. ಈತನ ಸಾಮ್ರಾಜ್ಯವನ್ನ ರಟ್ಟಸಾಡಿ 7 ಲಕ್ಷ ಅಂತ ಕರಿತಾ ಇದ್ರು. ಓಕೆ ರೀ. ನಾಗದೇವ ಇಮ್ಮಡಿ ತೈಲಪ್ಪನ ಪ್ರಸಿದ್ಧ ದಂಡನಾಯಕ ಸ್ನೇಹಿತರೆ. ಈತನ ಪ್ರಸಿದ್ಧ ದಂಡನಾಯಕ. ಇಮ್ಮಡಿ ತೈಲಪ್ಪನ ಎಲ್ಲಾ ಸಾಧನಗಳಿಗೆ ಈ ನಾಗದೇವ ನೆರವಾಗಿದ್ದ. ಈ ನಾಗದೇವ ಇಮ್ಮಡಿ ತೈಲಪ್ಪನ ಪ್ರಸಿದ್ಧ ದಂಡನಾಯಕ ಸ್ನೇಹಿತರೆ. ಅತ್ಯಂತ ಶ್ರೇಷ್ಠ ದಂಡನಾಯಕನಾಗಿದ್ದ. ಈ ನಾಗದೇವನ ಮಡದಿಯ ಹೆಸರೇ ದಾನ ಚಿಂತಾಮಣಿ ಅತ್ತಿ ಮಬ್ಬೆ. ನೋಡ್ರಿ, ಈ ನಾಗದೇವನ ಮಡದಿ ಹೆಸರೇನ್ರಿ ದಾನ ಚಿಂತಾಮಣಿ ಅತ್ತಿ ಮಬ್ಬೆ. ಈ ನಾಗದೇವ ಇಮ್ಮಡಿ ತೈಲಪ್ಪನ ಪ್ರಸಿದ್ಧ ಅಥವಾ ಅತ್ಯಂತ ಶ್ರೇಷ್ಠ ದಂಡನಾಯಕ. ಇಮ್ಮಡಿ ತೈಲಪ್ಪ ಏನು ಸೈನಿಕ ಸಾಧನೆಗಳು ಮಾಡ್ಯಾನ ಅಂತಂದ್ರ ಈ ನಾಗದೇವನ ಸಹಾಯದಿಂದ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ ರೀ. ಮೇರುತುಂಗನ ಪ್ರಬಂಧ ಚಿಂತಾಮಣಿ ಕೃತಿಯ ಪ್ರಕಾರ ತೈಲಪ್ಪ ಪಾರಮಾರರ ಮಂಜೂನನ್ನ 17 ಬಾರಿ ಸೋಲಿಸಿ ಹತ್ಯೆ ಮಾಡಿದ ಅಂತ ತಿಳಿದು ಬರ್ತಾದ ಸ್ನೇಹಿತರೆ. ಈ ಮೇರುತುಂಗನ ಪ್ರಬಂಧ ಚಿಂತಾಮಣಿ ಕೃತಿಯಿಂದ ಈ ಮಾಹಿತಿ ತಿಳಿದು ಬರ್ತಾದ್ರಿ. ಓಕೆ ರೀ. ಇಮ್ಮಡಿ ತೈಲಪ್ಪ ಸುಮಾರು 24 ವರ್ಷಗಳ ಕಾಲ ಆಡಳಿತ ನಡೆಸಿರ್ತಕ್ಕಂಥದ್ದು. ಈತನಿಗೆ ತೈಲ, ತೈಲಪ್ಪಯ್ಯ, ತೈಲಪ್ಪ ಮತ್ತು ನೂರ್ಮಡಿ ಅಂತ ಇನ್ನೂ ಹೆಸರುಗಳಿದ್ದು ಸ್ನೇಹಿತರೆ. ಇಮ್ಮಡಿ ತೈಲಪ್ಪನ ಇತರ ಹೆಸರುಗಳ ಬಗ್ಗೆ ನೋಡೋದಾದ್ರೆ ತೈಲ, ತೈಲಪ್ಪಯ್ಯ, ತೈಲಪ್ಪ ಮತ್ತು
ನೂರ್ಮಡಿ ಅಂತ ಇನ್ನೂ ಬೇರೆ ಬೇರೆ ಹೆಸರುಗಳು ಕೂಡ ಇರುವಂತದ್ದು. ಈತನಿಗೆ ಅಹಮಲ್ಲ, ತ್ರೈಲೋಕ್ಯ ಮಲ್ಲ, ಗುರ್ಜರ, ಭಯಜ್ಜರ ಮತ್ತು ಭಟ್ಟಾರಕ ಅಂತನ್ನೋ ಬಿರುದುಗಳಿದ್ದು ಸ್ನೇಹಿತರೆ. ಓಕೆ, ರಾಷ್ಟ್ರಕೂಟರ ಮನೆತನಕ್ಕೆ ಸೇರಿದ ಬಮ್ಮಹನ ಮಗಳಾದ ಜಾಕವ್ಯ ಅಂದ್ರೆ ಜಕ್ಕಲ ಮಹಾದೇವಿ ಈತನ ಮಡದಿಯಾಗಿದ್ದಳು ಸ್ನೇಹಿತರೆ. ನೋಡ್ರಿ, ಇಮ್ಮಡಿ ತೈಲಪ್ಪನ ಹೆಂಡತಿಯಾರ್ರಿ, ಆಕೆಯೂ ಕೂಡ ರಾಷ್ಟ್ರಕೂಟರ ಮನೆತನಕ್ಕೆ ಸೇರಿದವಳು ಸ್ನೇಹಿತರೆ. ಈ ರಾಷ್ಟ್ರಕೂಟರ ಮನೆತನಕ್ಕೆ ಸೇರಿದ ಬಮ್ಮನ ಮಗಳೇ ಇಮ್ಮಡಿ ತೈಲಪ್ಪನ ಹೆಂಡತಿ ಸ್ನೇಹಿತರೆ. ಮುಂದೆ ಇಮ್ಮಡಿ ತೈಲಪ್ಪ ಏನ್ ಮಾಡ್ತಾನ, ಅದೇ ರಾಷ್ಟ್ರಕೂಟರನ್ನ ಸೋಲಿಸ್ತಾನ ನೋಡ್ರಿ. ಸೋಲಿಸಿ ಸ್ವತಂತ್ರ ಅರಸನಾಗಿ ಆಳ್ವಿಕೆ ಮಾಡ್ತಾನ. ಇಮ್ಮಡಿ ತೈಲಪ್ಪನಿಗೆ ಸತ್ಯಾಶ್ರಯ ಮತ್ತು ದಶವರ್ಮ ಅಂತನೋ ಇಬ್ರು ಗಂಡು ಮಕ್ಕಳಿದ್ದರು ಸ್ನೇಹಿತರೆ. ಓಕೆ, ಇದಿಷ್ಟು ಇಮ್ಮಡಿ ತೈಲಪ್ಪನ ಕುರಿತು ಮಾಹಿತಿ. ನೆಕ್ಸ್ಟ್, ಸತ್ಯಾಶ್ರಯ ಇರುವ ಬೇಡಂಗ. ಸತ್ಯಾಶ್ರಯ ಯಾರಿ? ಈತ ಇಮ್ಮಡಿ ತೈಲಪ್ಪನ ಮಗರಿ. ಇದು ಇರುವ ಬೇಡಂಗ ಅಂತ ಅನ್ನೋದೇನದಲ್ರಿ, ಈ ಸತ್ಯಾಶ್ರಯನ ಬಿರುದು ಸ್ನೇಹಿತರೆ. ಈ ಬಿರುದಿನಿಂದಲೇ ಮುಂದೆ ಪ್ರಸಿದ್ಧನಾಗ್ತಾನೆ. ಹಾಗಾಗಿ ಈತನನ್ನ ಸತ್ಯಾಶ್ರಯ ಇರುವ ಬೇಡಂಗ ಅಂತ ಕರೀತಾರೆ. ಈತ ಕ್ರಿಸ್ತಶಕ 997ರಿಂದ 1008ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಓಕೆ ರೀ. ಈತ ಅಧಿಕಾರಕ್ಕೆ ಬಂದ ತಕ್ಷಣನೇ ಪಾರಮಾರರು, ಶಿಲಾಹಾರರು ಮತ್ತು ಗುರ್ಜರ ಈತನ ಮೇಲೆ ಯುದ್ಧ ಮಾಡ್ತಾರೆ ಸ್ನೇಹಿತರೆ. 3 ರಾಜಮನೆತನಗಳ ಈ ಸತ್ಯಾಶ್ರಯನ ಮೇಲೆ ಯುದ್ಧ ಕೈಗೊಳ್ತಾರ. ಈ 3 ಸಾಮ್ರಾಜ್ಯಗಳ ಈತನ ಮೇಲೆ ಯುದ್ಧ ಕೈಗೊಂಡ್ರೂ ಕೂಡ ಈ ಸತ್ಯಾಶ್ರಯ ಇರುವ ಬೇಡಂಗನನ್ನ ಸೋಲ್ಸಕ್ಕಾಗಂಗಿಲ್ಲ. ನೆಕ್ಸ್ಟ್, ಈ ಸತ್ಯಾಶ್ರಯ ಇರುವ ಬೇಡಂಗನ ಕಾಲದಲ್ಲಿ ಚೋಳ ರಾಜರುಗಳಾದ ರಾಜರಾಜ ಚೋಳ ಮತ್ತು ರಾಜೇಂದ್ರ ಚೋಳರ ಜೊತೆ ತೀವ್ರ ಸೆಣಸಾಟ ಪ್ರಾರಂಭವಾಗ್ತದೆ. ಚೋಳರ ವಿರುದ್ಧ ಹೋರಾಟದಲ್ಲಿ ಈತನ ತಮ್ಮ ಅಂದ್ರೆ ಸತ್ಯಾಶ್ರಯ ತನ್ನ ತಮ್ಮನಾದ ದಶಚರ್ಮನನ್ನ ಕಳೆದುಕೊಳ್ತಾನ ಸ್ನೇಹಿತರೆ. ಈ ಚೋಳರ ವಿರುದ್ಧ ಯುದ್ಧ ಮಾಡಬೇಕಾದ್ರೆ ದಶಚರ್ಮ ತೀರ್ಕೊಳ್ತಾನ ಸ್ನೇಹಿತರೆ. ಈತ ಚೋಳರನ್ನ ಹಿಮ್ಮೆಟ್ಟಿಸ್ತಾನ. ಈ ಚೋಳರನ್ನ ಹಿಮ್ಮೆಟ್ಟಿಸಿ ಇರಿವ ಬೇಡಂಗ ಅಂತನ್ನೋ ಬಿರುದನ್ನ ಪಡ್ಕೊಳ್ತಾನ ಸ್ನೇಹಿತರೆ. ಚೋಳರು ತನ್ನ ಸಾಮ್ರಾಜ್ಯದ ಮೇಲೆ ಕಂಟಿನ್ಯೂ ಆಗಿ ಯುದ್ಧ ಮಾಡಿದ್ರು ಕೂಡ ಆತ ಅವರನ್ನ ಹಿಮ್ಮೆಟ್ಟಿಸಿ ಇರಿವ ಬೇಡಂಗ ಅಂತನ್ನೋ ಬಿರುದನ್ನ ಪಡ್ಕೊಳ್ತಾನ ಸ್ನೇಹಿತರೆ. ಈ ಇರಿವ ಬೇಡಂಗ ಅಂತನ್ನೋ ಬಿರುದಿನಿಂದನೇ ಈತ ಪ್ರಸಿದ್ಧನಾಗ್ತಾನ. ಹಾಗಾಗಿ ಈತನನ್ನ ಸತ್ಯಾಶ್ರಯ ಇರುವ ಬೇಡಂಗ ಅಂತ ಕರೀತಾರ. ಈತನ ಆಸ್ಥಾನದಲ್ಲಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ರೀ, ಈತನ ಆಸ್ಥಾನದಲ್ಲಿ ಕನ್ನಡದ ಪ್ರಸಿದ್ಧ ಕವಿ ರನ್ನ ಆಶ್ರಯ ಪಡೆದಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ. ಸತ್ಯಾಶ್ರಯ ಇರುವ ಬೇಡಂಗನ ಆಸ್ಥಾನದಲ್ಲಿ ರನ್ನ ಆಶ್ರಯ ಪಡೆದಿದ್ದ. ಈ ರನ್ನ ಅಂತನ್ನೋ ಕವಿ ಗದಾಯುದ್ಧ ಅಂತನ್ನೋ ಕೃತಿಯನ್ನ ಬರೀತಾನ್ರಿ. ಇದಕ್ಕೆ ಸಾಹಸ ಭೀಮ ವಿಜಯ ಅಂತಲೂ ಕೂಡ ಕರೀತಾರ ಸ್ನೇಹಿತರೆ. ಈ ಕೃತಿಯೊಳಗ ರನ್ನ ಸತ್ಯಾಶ್ರಯನನ್ನ ಭೀಮನಿಗೆ ಹೋಲಿಸಿರ್ತಕ್ಕಂಥದ್ದು. ಅಂದ್ರೆ ರನ್ನ ತನ್ನ ಆಶ್ರಯದಾತನಾದ ಸತ್ಯಾಶ್ರಯ ಇರುವ ಬೇಡಂಗನ ಪರಾಕ್ರಮವನ್ನ ಈ ಪುಸ್ತಕದೊಳಗ ಭೀಮನಿಗೆ ಹೋಲಿಸುವ ಮೂಲಕ ತಿಳಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಈತನಿಗೆ ಇರುವ ಬೇಡಂಗ, ಆಮೇಲೆ ಆಕಳಂಕ ಚರಿತ ಅಂತನ್ನೋ ಬಿರುದುಗಳಿದ್ದು ಸ್ನೇಹಿತರೆ. ಯಾರಿಗ್ರಿ? ಸತ್ಯಾಶ್ರಯನಿಗೆ ಇರುವ ಬೇಡಂಗ ಮತ್ತು ಆಕಳಂಕ ಚರಿತ ಅಂತನ್ನೋ ಬಿರುದುಗಳಿದ್ದು ಸ್ನೇಹಿತರೆ. ಸತ್ಯಾಶ್ರಯನಿಗೆ ಮಹಾದೇವಿ ಮತ್ತು ಪಂಪಾದೇವಿ ಅಂತನ್ನೋ ಇಬ್ರು ಹೆಣ್ಣು ಮಕ್ಕಳಿದ್ರು. ಮಹಾದೇವಿಯನ್ನ ನೊಳಂಬ ವಂಶದ ಘಟಯಾಂಕಕಾರ ಇರುವ ನೊಳಂಬ ರಾಜನಿಗೆ, ಆಮೇಲೆ ಪಂಪ ಮಹಾದೇವಿಯನ್ನ ಕುಂದುಮದ ಅರಸನಿಗೆ ವಿವಾಹ ಮಾಡಿ ಕೊಡ್ತಾನ ಸ್ನೇಹಿತರೆ. ಇಬ್ರು ಹೆಣ್ಣು ಮಕ್ಕಳನ್ನ 2 ರಾಜ ಮನೆತನಗಳಿಗೆ ಮದುವೆ ಮಾಡಿ ಕೊಡ್ತಾನ. ಈ ಸತ್ಯಾಶ್ರಯ ಇರುವ ಬೇಡಂಗನಿಗೆ ಗಂಡು ಮಕ್ಕಳಿರಲಿಲ್ರಿ. ಈ ಸತ್ಯಾಶ್ರಯ ಇರುವ ಬೇಡಂಗನಿಗೆ ಗಂಡು ಮಕ್ಕಳು ಇರಲಿಲ್ಲ. ಹಾಗಾಗಿ ಈತನ ನಂತರ ಈತನ ತಮ್ಮನಾದ ಅಯ್ಯಣ್ಣ ಕೆಲವು ತಿಂಗಳುಗಳ ಕಾಲ ರಾಜ್ಯಭಾರ ಮಾಡ್ತಾನ, ಅಂದ್ರೆ ಆಳ್ವಿಕೆ ಮಾಡ್ತಾನ. ಈತನ ನಂತರ, ಈ ಅಯ್ಯಣ್ಣನ ನಂತರ ಇಮ್ಮಡಿ ಜಯಸಿಂಹ ಅಧಿಕಾರಕ್ಕೆ ಬರ್ತಾನ ಸ್ನೇಹಿತರೆ. ಇದಿಷ್ಟು ಸತ್ಯಾಶ್ರಯ ಇರುವ ಬೇಡಂಗನ ಕುರಿತು ಮಾಹಿತಿ. ಪ್ರಶ್ನೆಗಳ ಡಿಸ್ಕಸ್ ಮಾಡೋಣ್ರಿ. 3ನೇ ಪ್ರಶ್ನೆ, ಆಕಳಂಕ ಚರಿತ ಎಂಬ ಬಿರುದು ಪಡೆದ ಕಲ್ಯಾಣದ ಚಾಲುಕ್ಯ ಅರಸನಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ರಿ. ಪ್ರಶ್ನೆಗೆ ಉತ್ತರ ಟಿಕ್ ಮಾಡ್ಕೊಡ್ರಿ. ನೆಕ್ಸ್ಟ್, ಇಮ್ಮಡಿ ಜಯಸಿಂಹ. ಈತ ಕ್ರಿಸ್ತಶಕ 1015ರಿಂದ 1043ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಈ ಇಮ್ಮಡಿ ಜಯಸಿಂಹ ಅಧಿಕಾರಕ್ಕೆ ಬಂದ ತಕ್ಷಣ 3 ರಾಜ ಮನೆತನಗಳ ಈತನ ಮೇಲೆ ಏಕಕಾಲದಲ್ಲಿ ಯುದ್ಧ ಕೈಗೊಳ್ತಾರೆ. ಪಾರಮಾರ ಭೋಜರಾಜ, ಕಲಚೂರಿಯ ಗಂಗೆಯ ದೇವ, ದಕ್ಷಿಣದ ರಾಜೇಂದ್ರ ಚೋಳ.
ಈ ಮೂವರು ಶತ್ರುಗಳು ಏಕಕಾಲದಲ್ಲಿ ಗೋದಾವರಿ ತೀರದಲ್ಲಿ ಯುದ್ಧ ಕೈಗೊಳ್ತಾರ. ಈ ಶತ್ರು ಸೈನ್ಯ ಏನದಲ್ಲ, ಈ ಮೂರು ರಾಜಮನೆತನಗಳು ಸೇರಿ ಈ ಇಮ್ಮಡಿ ಜಯಸಿಂಹನ ಮೇಲೆ ಯುದ್ಧ ಕೈಗೊಂಡಿರಲ್ರಿ, ಈ ಶತ್ರು ಸೈನ್ಯ ಮೇಲುಗೈ ಸಾಧಿಸ್ತ ಸ್ನೇಹಿತರೆ. ರಾಜೇಂದ್ರ ಚೋಳ ಚಾಲುಕ್ಯ ರಾಜಧಾನಿಯನ್ನ ಸುಟ್ಟು ಭಸ್ಮ ಮಾಡ್ತಾನ. ಸುಟ್ಟು ಭಸ್ಮ ಮಾಡಿದ್ಮೇಲೆ ಇಮ್ಮಡಿ ಜಯಸಿಂಹ ಏನ್ ಮಾಡ್ತಾನ, ಈ ಮೊದಲು ರಾಜಧಾನಿ ಇತ್ತಲ್ಲ ಅದು ಬಿಟ್ಟು ಏತಗಿರಿಗೆ ತನ್ನ ರಾಜಧಾನಿಯನ್ನ ವರ್ಗಾವಣೆ ಮಾಡ್ತಾನ. ಈ ಏತಗಿರಿಯ ಪ್ರಸ್ತುತ ಹೆಸರೇ ಯಾದಗಿರಿ. ಈ ಏತಗಿರಿಯ ಪ್ರಸ್ತುತ ಹೆಸರೇ ಯಾದಗಿರಿ. ಅಂದ್ರ ಇಮ್ಮಡಿ ಜಯಸಿಂಹ ತನ್ನ ರಾಜಧಾನಿಯನ್ನ ಯಾದಗಿರಿಗೆ ವರ್ಗಾವಣೆ ಮಾಡ್ತಾನ ಸ್ನೇಹಿತರೆ. ನೆಕ್ಸ್ಟ್ ಕ್ರಿಸ್ತಶಕ 1020 ಮತ್ತೆ ಈ ರಾಜೇಂದ್ರ ಚೋಳನಿಂದ ಮಸ್ಕಿ ಯುದ್ಧದಲ್ಲಿ ಇಮ್ಮಡಿ ಜಯಸಿಂಹ ಸೋಲ್ತಾನ ಸ್ನೇಹಿತರೆ. ಆದ್ರ ಇಮ್ಮಡಿ ಜಯಸಿಂಹ ಶೀಘ್ರದಲ್ಲೇ ಚೇತರಿಸಿಕೊಂಡು ಚೋಳರನ್ನ ತನ್ನ ರಾಜ್ಯದಿಂದ ಓಡಿಸ್ತಾನ, ಬಿಡುದಿಲ್ಲ ಸ್ನೇಹಿತರೆ. ಸೋತಾನಂತ ಬಿಡುದಿಲ್ಲ. ಮತ್ತ ಶೀಘ್ರದಲ್ಲೇ ತನ್ನ ಸೈನ್ಯವನ್ನ ವಿಸ್ತರಣೆ ಮಾಡಿಕೊಂಡು ಈ ರಾಜೇಂದ್ರ ಚೋಳನನ್ನ ತನ್ನ ರಾಜ್ಯದಿಂದ ಹೊರಗಟ್ಟತಾನ. ಈತನ ಕಾಲದಲ್ಲಿ ಚೋಳ ಮತ್ತು ಚಾಲುಕ್ಯರ ನಡುವೆ ನಿರಂತರ ಹೋರಾಟಗಳು ನಡೆದಿರ್ತಕ್ಕಂಥದ್ದು, ಕಂಟಿನ್ಯೂ ಯುದ್ಧಗಳು ನಡೆದಿರ್ತಕ್ಕಂಥದ್ದು. ಈ ಚೋಳ ಮತ್ತು ಚಾಲುಕ್ಯ ಸಾಮ್ರಾಜ್ಯ, ಎರಡೂ ಸಾಮ್ರಾಜ್ಯಗಳ ನಡುವೆ ಕಂಟಿನ್ಯೂಸ್ ಆಗಿ ಯುದ್ಧಗಳು ನಡೆದಿರ್ತಕ್ಕಂಥದ್ದು ಸ್ನೇಹಿತರೆ. ಈತ ಅಂದ್ರೆ ಎರಡನೇ ಜಯಸಿಂಹ ಅಥವಾ ಇಮ್ಮಡಿ ಜಯಸಿಂಹ ಚೋಳರನ್ನ ಸೋಲಿಸಿ ಚೋಳಗ್ರ ಕಾಲ ಅಂತನೋ ಬಿರುದನ್ನ ಪಡೆದಿರ್ತಕ್ಕಂಥದ್ದು ಸ್ನೇಹಿತರೆ. ಈ ಇಮ್ಮಡಿ ಜಯಸಿಂಹನಿಗೆ ಜಗದೇಕಮಲ್ಲ, ಮಲ್ಲಿಕಾಮೇಧ, ವಿಕ್ರಮ ಸಿಂಹ ಮತ್ತು ಚೋಳಗ್ರ ಕಾಲ ಅಂತನೋ ಬಿರುದುಗಳು ಇರುವಂತದ್ದು. ಮೋಸ್ಟ್ ಇಂಪಾರ್ಟೆಂಟ್ ರೀ, ಈ ಬಿರುದುಗಳ ಮೇಲೆ ಒಂದು ಪ್ರಶ್ನೆ ಬಂದಾದ ಸ್ನೇಹಿತರೆ. ಓಕೆ ರೀ. ಈತನಿಗೆ ಸುಗ್ಗಲಾದೇವಿ ಅಂತನೋ ಪತ್ನಿ ಇದ್ದಳು ಸ್ನೇಹಿತರೆ. ಇಮ್ಮಡಿ ಜಯಸಿಂಹನಿಗೆ ಸುಗ್ಗಲಾದೇವಿ ಅಂತನೋ ಹೆಣತಿದ್ದಳು. ಈಕೆ ವೀರಶೈವ ಶರಣ ದೇವರ ದಾಸಿಮಯ್ಯನ ಭಕ್ತೆಯಾಗಿದ್ದಳ್ರಿ. ಇಮ್ಮಡಿ ಜಯಸಿಂಹನ ಹೆಂಡತಿಯಾದ ಸುಗ್ಗಲಾದೇವಿ ದೇವರ ದಾಸಿಮಯ್ಯನ ಭಕ್ತೆಯಾಗಿದ್ದಳು ಸ್ನೇಹಿತರೆ. ಈ ಇಮ್ಮಡಿ ಜಯಸಿಂಹನ ಸಹೋದರಿ ತಂಗಿ ಅಕ್ಕಾದೇವಿ ಅಂತಿದ್ದಳು. ಈಕೆ ಪ್ರಸಿದ್ಧ ಸೇನಾಧಿಕಾರಿಯಾಗಿದ್ದಳು. ಈಕೆ ಕಿಸುಕಾಡು 70 ಪ್ರಾಂತ್ಯಾಧಿಕಾರಿಯಾಗಿದ್ದಳು. ಐ ಥಿಂಕ್ ಇದು ಕಿಸುನಾಡು ಆಗಿರ್ಬೇಕಂತ ಅನಿಸ್ತತ್ರಿ, ಒಮ್ಮೆ ಕ್ಲಾರಿಫೈ ಮಾಡ್ಕೊಳ್ರಿ. ಈ ಕಿಸುನಾಡು 70 ಪ್ರಾಂತ್ಯಾಧಿಕಾರಿಯಾಗಿದ್ದಳ್ರಿ. ಈಕೆಗೆ ರಣಭೈರವಿ ಅಂತನೋ ಬಿರುದಿತ್ತು. ಈ ಇಮ್ಮಡಿ ಜಯಸಿಂಹನ ತಂಗಿ ಅಕ್ಕಾದೇವಿಗೆ ರಣಭೈರವಿ ಅಂತನೋ ಬಿರುದಿತ್ತು ಸ್ನೇಹಿತರೆ. ನೆಕ್ಸ್ಟ್ ಇಮ್ಮಡಿ ಜಯಸಿಂಹ ಆಸ್ಥಾನದ ಕವಿಗಳ ಕುರಿತು ನೋಡೋಣ ಸ್ನೇಹಿತರೆ. ಅಂದ್ರೆ ಈ ಅರಸ ಯಾವ ಯಾವ ಕವಿಗಳಿಗೆ ಆಶ್ರಯದಾತನಾಗಿದ್ದ ಅನ್ನೋದರ ಕುರಿತು ಮಾಹಿತಿ ನೋಡೋಣ ಸ್ನೇಹಿತರೆ. ದುರ್ಗಸಿಂಹ, ಈತ ಕನ್ನಡದಲ್ಲಿ ಪಂಚತಂತ್ರ ಕಥೆಗಳನ್ನ ರಚಿಸಿದನು ಸ್ನೇಹಿತರೆ. ಈತ ಜಯಸಿಂಹನ ಆಸ್ಥಾನದ ಕವಿಯಾಗಿದ್ದ. ಈತ ಕವಿ ಅಲ್ದೇನೆ ಇಮ್ಮಡಿ ಜಯಸಿಂಹನ ದಂಡನಾಯಕ, ಆಮೇಲೆ ಸಂಧಿ ವಿಗ್ರಹಿಯಾಗಿಯೂ ಕೂಡ ಸೇವೆ ಸಲ್ಲಿಸಿರ್ತಕ್ಕಂಥದ್ದು. ಸಂಧಿ ವಿಗ್ರಹಿ ಅಂತಂದ್ರೆ ವಿದೇಶಾಂಗ ಮಂತ್ರಿ, ಅಂಬಾಸಿಡರ್ ಅಂತ ಏನ್ ಕರಿತೀವಲ್ರಿ, ಆ ರೀತಿ ಅಂಬಾಸಿಡರ್ ಆಗಿಯೂ ಕೂಡ ಕಾರ್ಯ ನಿರ್ವಹಿಸಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಎರಡನೇ ಚಾವುಂಡರಾಯ, ಈತ ಲೋಕೋಪಕಾರ ಮತ್ತು ಕವಿತಾ ವಿಲಾಸ ಅಂತನ್ನೋ ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಚಂದ್ರರಾಜ, ಮದನ ತಿಲಕ ಅಂತನ್ನೋ ಕೃತಿಯನ್ನ ರಚನೆ ಮಾಡಿರ್ತಕ್ಕಂಥದ್ದು. ಇದು ಕಾಮಶಾಸ್ತ್ರದ ಮೊಟ್ಟ ಮೊದಲ ಕೃತಿ ಸ್ನೇಹಿತರೆ. ನೆಕ್ಸ್ಟ್ ವಾದಿರಾಜ ಅಂತನ್ನೋ ಸಂಸ್ಕೃತ ಕವಿ ಕೂಡ ಈತನ ಆಸ್ಥಾನದ ಕವಿಯಾಗಿದ್ದ ಸ್ನೇಹಿತರೆ. ಇವಿಷ್ಟು ಕವಿಗಳಿಗೆ ಇಮ್ಮಡಿ ಜಯಸಿಂಹ ಆಶ್ರಯದಾತನಾಗಿದ್ದ ಸ್ನೇಹಿತರೆ. ಈತ ದಕ್ಷಿಣ ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದ ಮೊಟ್ಟ ಮೊದಲ ಅರಸ ಸ್ನೇಹಿತರೆ. ಈ ಇಮ್ಮಡಿ ಜಯಸಿಂಹ ದಕ್ಷಿಣ ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದಿರ್ತಕ್ಕಂಥದ್ದು. ಚಿನ್ನದ ನಾಣ್ಯಗಳನ್ನ ಚಲಾವಣೆಗೆ ತಂದ ಮೊಟ್ಟ ಮೊದಲ ಅರಸ ಯಾರು ಅಂತಂದ್ರೆ ಅದು ಇಮ್ಮಡಿ ಜಯಸಿಂಹ ಸ್ನೇಹಿತರೆ. ಈತನ ನಂತರ ಅಂದ್ರೆ ಇಮ್ಮಡಿ ಜಯಸಿಂಹನ ನಂತರ ಆತನ ಮಗನಾದ 1ನೇ ಸೋಮೇಶ್ವರ ಅಧಿಕಾರಕ್ಕೆ ಬರ್ತಾನ ಸ್ನೇಹಿತರೆ. ಇದಿಷ್ಟು ಇಮ್ಮಡಿ ಜಯಸಿಂಹನ ಕುರಿತು ಮಾಹಿತಿ. ನೆಕ್ಸ್ಟ್ ಆತನ ಕುರಿತು ಪ್ರಶ್ನೆ, 4ನೇ ಪ್ರಶ್ನೆ, ಕಲ್ಯಾಣಿ ಚಾಲುಕ್ಯರಲ್ಲಿ ಜಗದೇಕ ಮಲ್ಲ ಬಿರುದು ಪಡೆದವರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ 5ನೇ ಪ್ರಶ್ನೆ, ಈ ಕೆಳಗಿನ ಯಾರು ಮಲ್ಲಿಕಾ ಮೋದ ಎಂಬ ಬಿರುದನ್ನ ಹೊಂದಿದ್ದರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆನ್ಸರ್ ಟಿಕ್ ಹಾಕಲ್ರಿ ಸ್ನೇಹಿತರೆ. ನೆಕ್ಸ್ಟ್ 6ನೇ ಪ್ರಶ್ನೆ,
ದಕ್ಷಿಣ ಭಾರತದಲ್ಲಿ ಚಿನ್ನದ ನಾಣ್ಯಗಳನ್ನು ಮೊದಲಿಗೆ ಚಲಾವಣೆಗೆ ತಂದ ದೊರೆ ಯಾರು ಅಥವಾ ಅರಸನಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಈಸಿ ಪ್ರಶ್ನೆಗಳದಾವ್ರಿ. ನೆಕ್ಸ್ಟ್, ಮೊದಲನೇ ಸೋಮೇಶ್ವರ. ಈತ ಕ್ರಿಸ್ತಶಕ 1043ರಿಂದ 1068ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಓಕೆ ರೀ. ಮೊದಲನೇ ಸೋಮೇಶ್ವರ ಕಲ್ಯಾಣ ಅಂತನೋ ನಗರವನ್ನ ನಿರ್ಮಾಣ ಮಾಡ್ತಾನ್ರಿ. ಒಂದನೇ ಸೋಮೇಶ್ವರ ಅಥವಾ ಮೊದಲನೇ ಸೋಮೇಶ್ವರ ಕಲ್ಯಾಣ ಅಂತನೋ ನಗರವನ್ನ ನಿರ್ಮಿಸ್ತಾನ. ಈ ನಗರವನ್ನ ನಿರ್ಮಿಸಿ ರಾಜಧಾನಿಯನ್ನ ಮಾನ್ಯಖೇಟದಿಂದ ಕಲ್ಯಾಣಕ್ಕೆ ವರ್ಗಾವಣೆ ಮಾಡ್ತಾನ ಸ್ನೇಹಿತರೆ. ಬಹಳ ಇಂಪಾರ್ಟೆಂಟ್ ಇದು. ಪ್ರಸ್ತುತ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣವೇ ಹಿಂದಿನ ಕಲ್ಯಾಣ ಆಗಿತ್ತು ಸ್ನೇಹಿತರೆ. ಹಿಂದೆ ಕಲ್ಯಾಣ ಅಂತ ಏನು ಕರಿತಿದ್ರಲ್ರಿ, ಇವಾಗ ಅದರ ಪ್ರಸ್ತುತ ಹೆಸರು ಬಸವ ಕಲ್ಯಾಣ ಸ್ನೇಹಿತರೆ. ಈತನ ಆಳ್ವಿಕೆಯಲ್ಲಿ ಚೋಳರೊಂದಿಗೆ ಯುದ್ಧ ಮುಂದುವರಿತ್ರಿ. ಇಮ್ಮಡಿ ಜಯಸಿಂಹನ ಕಾಲದಲ್ಲಿ ಆರಂಭವಾಗಿತ್ತು. ಈ ಮೊದಲನೇ ಸೋಮೇಶ್ವರನ ಕಾಲದಲ್ಲಿ ಅದು ಕಂಟಿನ್ಯೂ ಆಯ್ತು ಸ್ನೇಹಿತರೆ. ಅಂದ್ರೆ ಮೊದಲನೇ ಸೋಮೇಶ್ವರನ ತಂದೆಯ ಕಾಲದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಚೋಳರೊಂದಿಗಿನ ಯುದ್ಧ ಈತನ ಕಾಲದಲ್ಲಿ ಮುಂದುವರಿತು. ಕ್ರಿಸ್ತಶಕ 1054ರಲ್ಲಿ ಕೊಪ್ಪಂ ಅಂತನ್ನೋ ಕದನದಲ್ಲಿ ಚೋಳ ಸಾಮ್ರಾಟ ರಾಜಾದಿರಾಜನನ್ನ ಸೋಲಿಸ್ತಾನ ಸ್ನೇಹಿತರೆ. ಕೊಪ್ಪಂನ ಪ್ರಸ್ತುತ ಹೆಸರು ಕೊಪ್ಪಳ ಸ್ನೇಹಿತರೆ. ಈ ಕೊಪ್ಪಳದೊಳಗೆ ಯುದ್ಧ ನಡೀತದ. ಈ ಯುದ್ಧದೊಳಗ ಚೋಳ ಅರಸನಾದ ರಾಜಾದಿರಾಜನನ್ನ ಸೋಲಿಸ್ತಾನ. ಈ ವಿಜಯದ ನೆನಪಿಗಾಗಿ ಮೊದಲನೇ ಸೋಮೇಶ್ವರ ಅಣ್ಣಿಗೇರಿಯೊಳಗ ಚೋಳಗೊಂಡ ಶ್ರೀ ಪುರುಷ ಅಂತನ್ನೋ ದೇವಾಲಯವನ್ನ ಕಟ್ಟಿಸ್ತಾನ್ರಿ. ಈ ಕೊಪ್ಪಂ ಕದನದ ವಿಜಯದ ನೆನಪಿಗಾಗಿ ಚೋಳಗೊಂಡ ಶ್ರೀ ಪುರುಷ ದೇವಾಲಯವನ್ನ ನಿರ್ಮಾಣ ಮಾಡ್ತಾನೆ. ಎಲ್ರಿ? ಅಣ್ಣಿಗೇರಿಯೊಳಗ. ಪಾರಮಾರ ಭೋಜನ ಮೇಲೆ ದಾಳಿ ಮಾಡ್ತಾನ. ದಾಳಿ ಮಾಡಿ ಅವನ ರಾಜಧಾನಿಯಾಗಿರ್ತಕ್ಕಂಥ ಧಾರಾನಗರವನ್ನ ಸುಟ್ಟು ಹಾಕ್ತಾನ್ರಿ. ನೆಕ್ಸ್ಟ್, ಕ್ರಿಸ್ತಶಕ 1064ರಲ್ಲಿ ಕೂಡಲ ಸಂಗಮದ ಯುದ್ಧದಲ್ಲಿ ಚೋಳರಿಂದ ಸೋಲನ್ನ ಅನುಭವಿಸ್ತಾನ. ಚೋಳರು ಕೂಡಲ ಸಂಗಮ ಅಂತನ್ನೋ ಯುದ್ಧದಲ್ಲಿ ಈ ಮೊದಲನೇ ಸೋಮೇಶ್ವರನನ್ನ ಸೋಲಿಸ್ತಾರ ಸ್ನೇಹಿತರೆ. ಸೋಮೇಶ್ವರನ ಆಸ್ಥಾನದಲ್ಲಿ ಶ್ರೀಧರಾಚಾರ್ಯ ಅಂತ ಕವಿ ಇದ್ದ ಸ್ನೇಹಿತರೆ. ಅಂದ್ರೆ ಶ್ರೀಧರಾಚಾರ್ಯ ಅಂತನ್ನೋ ಕವಿಗೆ ಈ ಮೊದಲನೇ ಸೋಮೇಶ್ವರ ಆಶ್ರಯದಾತನಾಗಿದ್ದ ಸ್ನೇಹಿತರೆ. ಶ್ರೀಧರಾಚಾರ್ಯ ಜಾತಕ ತಿಲಕ, ಚಂದ್ರಪ್ರಭ ಚರಿತೆ ಅಂತನ್ನೋ 2 ಕೃತಿಗಳನ್ನ ರಚನೆ ಮಾಡಿರ್ತಕ್ಕಂಥದ್ದು. ಈ ಜಾತಕ ತಿಲಕ ಅಂತನ್ನೋ ಕೃತಿ ಏನದಲ್ರಿ, ಇದು ಕನ್ನಡದ ಮೊಟ್ಟ ಮೊದಲ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥವಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಮೊದಲನೇ ಸೋಮೇಶ್ವರ ಅಣ್ಣಿಗೇರಿಯಲ್ಲಿ ಅಮೃತೇಶ್ವರ ದೇವಾಲಯ ನಿರ್ಮಾಣ ಮಾಡ್ತಾನ. ಈ ದೇವಾಲಯ ಸಂಪೂರ್ಣವಾಗಿ ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ರಿ. ಮೋಸ್ಟ್ ಇಂಪಾರ್ಟೆಂಟ್ ರೀ. ಮೊದಲನೇ ಸೋಮೇಶ್ವರ ಅಣ್ಣಿಗೇರಿಯೊಳಗ ಅಮೃತೇಶ್ವರ ದೇವಾಲಯ ಕಟ್ಟುತ್ತಾನ. ಈ ದೇವಾಲಯ ಸಂಪೂರ್ಣ ಬಳಪದ ಕಲ್ಲಿನಿಂದ ಕಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ ರೀ. 1068ರಲ್ಲಿ ಸೋಮೇಶ್ವರ ಮರಣ ಹೊಂದುತ್ತಾನೆ ಸ್ನೇಹಿತರೆ. ಕವಿಯೊಬ್ಬ ಈತನ ಸಾವಿನ ಕುರಿತಾಗಿ ಉತ್ಕಟವಾದ ದಾಹ ಜ್ವರ ಬಾಧೆಯಿಂದ ನರಳುತ್ತಿದ್ದ ಅರಸ ತನ್ನ ಅಂತ್ಯ ಸಮೀಪಿಸುತ್ತಿದ್ದುದನ್ನ ಕಂಡು ಅಥವಾ ಮನಗಂಡು ತುಂಗಾಭದ್ರಾ ನದಿಯಲ್ಲಿ ಜಲ ಸಮಾಧಿಯಾಗಿ ಸಾವನ್ನಪ್ಪಿದನು ಅಂತ ತಿಳಿಸ್ತಾನ ಸ್ನೇಹಿತರೆ. ಅಂದ್ರೆ ಈ ತುಂಗಾಭದ್ರಾ ನದಿಯೊಳಗ ಮುಳುಗಿ ತೀರ್ಕೊಂಡನು ಅಂತ ಈ ಕವಿ ತಿಳಿಸ್ತಾನ ಸ್ನೇಹಿತರೆ. ನೆಕ್ಸ್ಟ್, ಇದಕ್ಕೆ ಪೂರಕವೆಂಬಂತೆ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯ ಶಾಸನವೂ ಕೂಡ ಮಾರ್ಚ್ 29, 1068ರಂದು ಅರಸನು ಕುರುವತ್ತಿಯಲ್ಲಿ ಅಂದ್ರೆ ಬಳ್ಳಾರಿ ಜಿಲ್ಲೆಯ ಹರಪ್ಪನಹಳ್ಳಿ ತಾಲೂಕಿನಲ್ಲಿ ತುಂಗಭದ್ರಾ ನದಿಯಲ್ಲಿ ಮುಳುಗಿ ಮರಣ ಹೊಂದಿದ್ನು ಅಂತ ತಿಳಿಸ್ತದ ಸ್ನೇಹಿತರೆ. ಈ ಶಾಸನವು ಕೂಡ ಈ ರೀತಿ ತಿಳಿಸ್ತದ. ಓಕೆ ರೀ. ಈತನಿಗೆ 8 ಜನ ಪತ್ನಿಯರಿದ್ದರಿ. ಈ ಮೊದಲನೇ ಸೋಮೇಶ್ವರನಿಗೆ 8 ಜನ ಹೆಂಡತಿಯರಿ. ಬಾಚಲಾದೇವಿ, ಚಂದಲಾಕಬ್ಬೆ, ಮೈಳಲಾದೇವಿ, ಕೇತಲಾದೇವಿ, ಲೀಲಾವತಿ, ಲಚಲಾದೇವಿ, ಹೊಯ್ಸಳಾದೇವಿ, ಆಮೇಲೆ ಶ್ಯಾಮಲಾದೇವಿ. ಈ ರೀತಿ 8 ಜನ ಪತ್ನಿಯರಿದ್ರು. ಇಮ್ಮಡಿ ಸೋಮೇಶ್ವರ, 6ನೇ ವಿಕ್ರಮಾದಿತ್ಯ ಮತ್ತು ನಾಲ್ವಡಿ ಜಯಸಿಂಹ ಅಂತನೋ 3 ಗಂಡು ಮಕ್ಕಳಿದ್ದರು. ಈ ಮೊದಲನೇ ಸೋಮೇಶ್ವರನಿಗೆ ಇಮ್ಮಡಿ ಸೋಮೇಶ್ವರ, 6ನೇ ವಿಕ್ರಮಾದಿತ್ಯ, ನಾಲ್ವಡಿ ಜಯಸಿಂಹ ಅಂತನೋ 3 ಗಂಡು ಮಕ್ಕಳು ಇದ್ರು ಸ್ನೇಹಿತರೆ. ಓಕೆ ರೀ. ಇದಿಷ್ಟು ಮೊದಲನೇ ಸೋಮೇಶ್ವರನ ಕುರಿತು ಮಾಹಿತಿ. ಆತನಿಗೆ ಸಂಬಂಧಿಸಿದ ಪ್ರಶ್ನೆ 7ನೇ ಪ್ರಶ್ನೆ, ರಾಜಧಾನಿಯನ್ನು ಮಾನ್ಯಖೇಟದಿಂದ ಕಲ್ಯಾಣಕ್ಕೆ ವರ್ಗಾವಣೆ ಮಾಡಿದ ಚಾಲುಕ್ಯರ ಅರಸನಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಓಕೆ, ಪ್ರಶ್ನೆಗಳು ಈಸಿ ಅದಾವ್ರಿ. ನೆಕ್ಸ್ಟ್ 8ನೇ ಪ್ರಶ್ನೆ, ಕರ್ನಾಟಕದ ಈಗಿನ ಯಾವ ನಗರವು ಹಿಂದೆ ಚಾಲುಕ್ಯರ ರಾಜಧಾನಿಯಾಗಿತ್ತು?
ಸೊಲ್ಲಾಪುರ, ಹುಮ್ನಾಬಾದ್, ಸುರಪುರ, ಬಸವ ಕಲ್ಯಾಣ ಈ 4ರೊಳಗ ಯಾವ ನಗರ ಹಿಂದೆ ಚಾಲುಕ್ಯರ ರಾಜಧಾನಿಯಾಗಿತ್ತು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ 2ನೇ ಸೋಮೇಶ್ವರ ಅಥವಾ ಇಮ್ಮಡಿ ಸೋಮೇಶ್ವರ. ಈತ ಕ್ರಿಸ್ತಶಕ 1068ರಿಂದ 1076ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಈ ಇಮ್ಮಡಿ ಸೋಮೇಶ್ವರ ಮೊದಲನೇ ಸೋಮೇಶ್ವರನ ಮಗ ಸ್ನೇಹಿತರೆ. ಈ ಇಮ್ಮಡಿ ಸೋಮೇಶ್ವರ ಮೊದಲನೇ ಸೋಮೇಶ್ವರನ ಮಗ. ಈತನಿಗೆ ಭುವನೈಕ್ಯ ಮಲ್ಲ ಅಂತನೋ ಬಿರುದಿತ್ತು ಸ್ನೇಹಿತರೆ. ಇಮ್ಮಡಿ ಸೋಮೇಶ್ವರನಿಗೆ ಭುವನೈಕ್ಯ ಮಲ್ಲ ಅಂತನೋ ಬಿರುದಿತ್ತು. ಈತನಿಗೆ ಕಂಚಲಾದೇವಿ ಮತ್ತು ಪಂಪಾದೇವಿಯರ ಅಂತನೋ ಇಬ್ರು ಮಕ್ಕಳಿದ್ರು ಸ್ನೇಹಿತರೆ. ಅಂದ್ರೆ ಇಬ್ರು ಹೆಣ್ಮಕ್ಳಿದ್ರು. ನೆಕ್ಸ್ಟ್ ಇಮ್ಮಡಿ ಸೋಮೇಶ್ವರನ ನಂತರ 6ನೇ ವಿಕ್ರಮಾದಿತ್ಯ ಅಧಿಕಾರಕ್ಕೆ ಬರ್ತಾನ ಸ್ನೇಹಿತರೆ. ಈತ ಕ್ರಿಸ್ತಶಕ 1076ರಿಂದ 1126ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಕಲ್ಯಾಣ ಚಾಲುಕ್ಯರಲ್ಲೇ ಅತ್ಯಂತ ಶ್ರೇಷ್ಠ ಅರಸ ಸ್ನೇಹಿತರೆ. ಈ 6ನೇ ವಿಕ್ರಮಾದಿತ್ಯ ಕಲ್ಯಾಣ ಚಾಲುಕ್ಯರಲ್ಲೇ ಅತ್ಯಂತ ಪ್ರಸಿದ್ಧ ಅರಸ. ಈತ ಮೊದಲನೇ ಸೋಮೇಶ್ವರನ 2ನೇ ಪುತ್ರ ಸ್ನೇಹಿತರೆ. ಈ 6ನೇ ವಿಕ್ರಮಾದಿತ್ಯ ಮೊದಲನೇ ಸೋಮೇಶ್ವರನ 2ನೇ ಮಗಾರಿ. ಓಕೆ ರೀ. ಈತ 50 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನ್ರಿ. ಈತನಿಗೆ ಪೆರ್ಮಾಡಿ ದೇವ ಮತ್ತು ತ್ರಿಭುವನ ಮಲ್ಲ ಅಂತನೋ ಬಿರುದುಗಳಿದ್ದು. 6ನೇ ವಿಕ್ರಮಾದಿತ್ಯನಿಗೆ ಪೆರ್ಮಾಡಿ ದೇವ ಮತ್ತು ತ್ರಿಭುವನ ಮಲ್ಲ ಅಂತನೋ ಬಿರುದುಗಳಿದ್ದು. ಈತ ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಕ್ರಿಸ್ತಶಕ 1076ರಲ್ಲಿ ವಿಕ್ರಮ ಶಕೆ ಅಂತನೋ ಹೊಸ ಶಕೆಯನ್ನ ಆರಂಭಿಸ್ತಾನೆ. ಮೋಸ್ಟ್ ಇಂಪಾರ್ಟೆಂಟ್. ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬಂದಾವ. 6ನೇ ವಿಕ್ರಮಾದಿತ್ಯ ತಾನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಕ್ರಿಸ್ತಶಕ 1076ರಲ್ಲಿ ವಿಕ್ರಮ ಶಕೆ ಅಂತನೋ ಹೊಸ ಶಕೆಯನ್ನ ಆರಂಭಿಸ್ತಾನ. ಈ 6ನೇ ವಿಕ್ರಮಾದಿತ್ಯ ವಿಕ್ರಮ ಶಕೆ ಆರಂಭಿಸ್ತಾನ ಅಂತನ್ನಕ್ ಪುರಾವೆಗಳೇನು ಅಂದ್ರೆ ಸಾಕ್ಷಿಗಳೇನು ಅಂತಂದ್ರ ಗದಗ್ ಶಾಸನದಲ್ಲಿ ಉಲ್ಲೇಖ ಇರುವಂತದ್ದು ಸ್ನೇಹಿತರೆ. 6ನೇ ವಿಕ್ರಮಾದಿತ್ಯ ತಾನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ 1076ರಲ್ಲಿ ವಿಕ್ರಮ ಶಕೆ ಆರಂಭಿಸ್ತಾನ ಅಂತ ಗದಗ್ ಶಾಸನದಿಂದ ತಿಳಿದು ಬರ್ತಾದ್ರಿ. ಓಕೆ ರೀ. ನೆಕ್ಸ್ಟ್ ಈತನ ಪ್ರಸಿದ್ಧ ದಂಡನಾಯಕ ಮಹಾದೇವ ದಂಡೀಶ ಅಥವಾ ದಂಡಾಧೀಶ. ಈ 6ನೇ ವಿಕ್ರಮಾದಿತ್ಯನ ಪ್ರಸಿದ್ಧ ದಂಡನಾಯಕರಿ. 6ನೇ ವಿಕ್ರಮಾದಿತ್ಯನ ಪ್ರತಿಯೊಂದು ಸೈನಿಕ ಸಾಧನೆಗಳಿಗೆ ಈ ಮಹಾದೇವ ದಂಡೀರ ಅಥವಾ ದಂಡಾಧೀಶ ನೆರವಾಗಿರ್ತಕ್ಕಂಥದ್ರಿ. 6ನೇ ವಿಕ್ರಮಾದಿತ್ಯ ಕ್ರಿಸ್ತಶಕ 1085ರಲ್ಲಿ ಚೋಳ ರಾಜ್ಯವನ್ನ ಮುತ್ತಿಗೆ ಹಾಕ್ತಾನ್ರಿ. ಚೋಳ ರಾಜ್ಯವನ್ನ ಮುತ್ತಿಗೆ ಹಾಕಿ ಕಂಚಿಯನ್ನ ವಶಪಡಿಸಿಕೊಳ್ತಾನೆ. ಓಕೆ ರೀ. ನೆಕ್ಸ್ಟ್ ದ್ವಾರ ಸಮುದ್ರದ ಹೊಯ್ಸಳರೇನಲ್ರಿ, ಇವರು ಕಲ್ಯಾಣ ಚಾಲುಕ್ಯರ ಸಾಮಂತರಾಗಿದ್ರಿ, ಸಾಮಂತ ಅರಸರಾಗಿದ್ರ. ವಿಷ್ಣುವರ್ಧನ ಅಧಿಕಾರಕ್ಕೆ ಬಂದ ಮೇಲೆ ಅಂದ್ರೆ ದ್ವಾರ ಸಮುದ್ರದ ಹೊಯ್ಸಳರ ಅರಸ ವಿಷ್ಣುವರ್ಧನ ಅಧಿಕಾರಕ್ಕೆ ಬಂದ ಮೇಲೆ ಸ್ವತಂತ್ರ ಅರಸನಾಗಬೇಕು ಅಂದ್ರೆ ಸ್ವತಂತ್ರ ರಾಜನಾಗಬೇಕು ಅಂತನ್ನೋ ಉದ್ದೇಶದಿಂದ ವಿಕ್ರಮಾದಿತ್ಯನ ವಿರುದ್ಧ ದಂಗೆ ಹೇಳ್ತಾನ್ರಿ. ಸಾಮಂತ ಅರಸದಿಂದ ಸ್ವತಂತ್ರ ಅರಸನಾಗಬೇಕು ಅಂತ ವಿಷ್ಣುವರ್ಧನ 6ನೇ ವಿಕ್ರಮಾದಿತ್ಯನ ಮೇಲೆ ದಂಗೆ ಹೇಳ್ತಾನ ಸ್ನೇಹಿತರೆ. ಕ್ರಿಸ್ತಶಕ 1118ರಲ್ಲಿ ಕನ್ನೇಗಾಲ ಅಂತನ್ನೋ ಪ್ರದೇಶದಲ್ಲಿ ಒಂದು ಯುದ್ಧ ನಡೀತದ್ರಿ. ಅದಕ್ಕೆ ಕನ್ನೇಗಾಲ ಯುದ್ಧ ಅಂತಾನೆ ಕರೀತಾರ. ಈ ಕನ್ನೇಗಾಲ ಯುದ್ಧದಲ್ಲಿ ಚಾಲುಕ್ಯರ ಸೈನ್ಯವನ್ನ ಸೋಲಿಸ್ತಾನ್ರಿ. 6ನೇ ವಿಕ್ರಮಾದಿತ್ಯನ ಸೈನ್ಯವನ್ನ ಸೋಲಿಸ್ತಾನ. ಯಾರ್ರಿ? ಈ ದ್ವಾರ ಸಮುದ್ರದ ಹೊಯ್ಸಳರ ಅರಸನಾಗಿರ್ತಕ್ಕಂಥ ವಿಷ್ಣುವರ್ಧನ. ಈತನಿಗೆ ಬಿಟ್ಟಿ ದೇವ ಅಂತನ್ನೋ ಇನ್ನೊಂದ್ ಹೆಸರಿತ್ರಿ. ಈ ವಿಷ್ಣುವರ್ಧನ 6ನೇ ವಿಕ್ರಮಾದಿತ್ಯನನ್ನ ಸೋಲಿಸ್ತಾನ ಸ್ನೇಹಿತರೆ. ಈ ಸೋಲು 6ನೇ ವಿಕ್ರಮಾದಿತ್ಯನಿಗೆ ಬಹಳ ನೋವುಂಟು ಮಾಡ್ತದ. ಕೋಪಗೊಂಡ ವಿಕ್ರಮಾದಿತ್ಯ ಪ್ರಚಂಡ ಸೈನ್ಯದೊಂದಿಗೆ ನುಗ್ಗಿ ಹೊಯ್ಸಳರನ್ನ ಹಲಸೂರು ಮತ್ತು ಹೊಸಬೀಡು ಅಂತನ್ನೋ ಕದನಗಳಲ್ಲಿ ಅಂದ್ರೆ ಯುದ್ಧಗಳಲ್ಲಿ ಸೋಲಿಸ್ತಾನೆ ಸ್ನೇಹಿತರೆ. 6ನೇ ವಿಕ್ರಮಾದಿತ್ಯ ಈ 1118ರಲ್ಲಿ ನಡೆದಿರ್ತಕ್ಕಂಥ ಕನ್ಯಾಗಾಲ ಯುದ್ಧದಲ್ಲಿ ಸೋತಿರ್ತಾನ್ರಿ. ಈ ಸೋತ ಪರಿಣಾಮವಾಗಿ ಕೋಪಗೊಂಡ ಪ್ರಚಂಡ ಸೈನ್ಯದೊಂದಿಗೆ ಹೊಯ್ಸಳರೊಂದಿಗೆ ಯುದ್ಧಕ್ಕೆ ಸಜ್ಜಾಗಿ ಹಲಸೂರು ಮತ್ತು ಹೊಸಬೀಡು ಈ 2 ಯುದ್ಧಗಳಲ್ಲಿ ವಿಷ್ಣುವರ್ಧನನ್ನ ಸೋಲಿಸ್ತಾನೆ ಸ್ನೇಹಿತರೆ. ವಿಷ್ಣುವರ್ಧನ ಮತ್ತೆ ಚಾಲುಕ್ಯರ ಸಾಮಂತ ಅರಸನಾಗಿ ಆಳ್ವಿಕೆ ಮುಂದುವರಿಸ್ತಾನ. ಸ್ವತಂತ್ರ ಅರಸನಾಗಕ್ಕೆ ಆಗಂಗಿಲ್ಲ ಸ್ನೇಹಿತರೆ. ಈ ಯುದ್ಧದಲ್ಲಿ ಅಂದ್ರೆ ಈ 2 ಯುದ್ಧಗಳಲ್ಲಿ ವಿಷ್ಣುವರ್ಧನನಿಗೆ ಏನ 6ನೇ ವಿಕ್ರಮಾದಿತ್ಯ ಸೋಲಿಸ್ತಾನಲ್ರಿ. ಈ ಯುದ್ಧಗಳಲ್ಲಿ ಅಚುಗಿ ಮತ್ತು ಪೇರ್ಮಾಡಿ ಅಂತನ್ನೋರು 6ನೇ ವಿಕ್ರಮಾದಿತ್ಯನಿಗೆ ಸಹಾಯ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. ನೆಕ್ಸ್ಟ್
ಈತನ ಸೈನಿಕ ಸಾಧನೆ ಮುಂದುವರಿತದ್ರಿ. ರಾಜ್ಯದ ಉತ್ತರದಲ್ಲಿ ಪಾರಮಾರರ ಅರಸನಾದ ಉದಯಾದಿತ್ಯನನ್ನ ಸೋಲಿಸ್ತಾನ. ನಂತರ ಶಿಲಾಹಾರ ಅರಸನಾದ ಭೋಜನನ್ನು ಕೂಡ ಸೋಲಿಸ್ತಾನ ಸ್ನೇಹಿತರೆ. ನೆಕ್ಸ್ಟ್ ವಿಕ್ರಮಾದಿತ್ಯ ಶ್ರೀಲಂಕೆಯ ಅರಸನಾದ ವಿಜಯಬಾಹುವಿನಲ್ಲಿಗೆ ನಿಯೋಗವೊಂದನ್ನ ಕಳಿಸುವ ಮೂಲಕ ಈ ಶ್ರೀಲಂಕಾದ ಅರಸನಾದ ವಿಜಯಬಾಹುವಿನ ಸಂಪರ್ಕವನ್ನ ಹೊಂದಿದ್ದ ಸ್ನೇಹಿತರೆ. ಓಕೆ ರೀ. ಕಾಶ್ಮೀರದ ಕವಿ ಬಿಲ್ಲಣ್ಣನಿಗೆ ಈ 6ನೇ ವಿಕ್ರಮಾದಿತ್ಯ ಆಶ್ರಯದಾತನಾಗಿದ್ದ ಸ್ನೇಹಿತರೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದ್ರ ಮೇಲೆ ಬಹಳ ಪ್ರಶ್ನೆಗಳು ಬಂದಾವ. ಕಾಶ್ಮೀರದ ಕವಿ ಬಿಲ್ಲಣ ಈ 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿಯಾಗಿದ್ದ. ಈತ ವಿಕ್ರಮಾಂಕ ದೇವ ಚರಿತೆ ಅಂತ ಅನ್ನೋ ಕೃತಿಯನ್ನ ರಚನೆ ಮಾಡಿರ್ತಕ್ಕಂಥದ್ದು. ಈ ಕೃತಿಯೊಳಗ ಅಂದ್ರೆ ಈ ಗ್ರಂಥದೊಳಗ ಪೋಷಕನ ಮತ್ತು ಆತನ ವಂಶದ ವರ್ಣನೆ ಅಂತಂದ್ರ 6ನೇ ವಿಕ್ರಮಾದಿತ್ಯನ ಬಗ್ಗೆ, ಆಮೇಲೆ 6ನೇ ವಿಕ್ರಮಾದಿತ್ಯನ ವಂಶದ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಕೃತಿಯೊಳಗ ನೀಡುತ್ತಾನ ಸ್ನೇಹಿತರೆ. ಈ 6ನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದ ಮತ್ತೊಬ್ಬ ವಿದ್ವಾಂಸ ಅಂತಂದ್ರೆ ಅದು ವಿಜ್ಞಾನೇಶ್ವರ ಸ್ನೇಹಿತರೆ. ಈ ವಿಜ್ಞಾನೇಶ್ವರ ಮಿತಾಕ್ಷರ ಸಂಹಿತೆ ಅಂತನ್ನೋ ಗ್ರಂಥವನ್ನ ರಚಿಸ್ತಾನ. ಈ ಗ್ರಂಥ ಹಿಂದೂ ಕಾನೂನು ಪದ್ಧತಿಯ ಪ್ರಮಾಣ ಗ್ರಂಥ ಅಂತ ಮಾನ್ಯತೆ ಪಡೆದಿರ್ತಕ್ಕಂಥದ್ದು, ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಅಂದ್ರೆ ಹಿಂದೂ ಕಾನೂನು ಪದ್ಧತಿಯ ಗ್ರಂಥವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ ರೀ. ವಿಜ್ಞಾನೇಶ್ವರನು ಪ್ರಪಂಚದಲ್ಲಿ ಕಲ್ಯಾಣದಂತಹ ಪಟ್ಟಣ ಹಿಂದೆಂದೂ ಇರಲಿಲ್ಲ, ಇಂದಿಗೂ ಇಲ್ಲ, ಮುಂದೆಯೂ ಇರುವುದಿಲ್ಲ. ಅದೇ ರೀತಿ ವಿಕ್ರಮಾದಿತ್ಯನಂತ ದೊರೆಯನ್ನ ಕಂಡಿಲ್ಲ, ಕೇಳಿಲ್ಲ ಅಂತ ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯದ ಬಗ್ಗೆ, ಆಮೇಲೆ ಕಲ್ಯಾಣ ಚಾಲುಕ್ಯದ ಅರಸನಾಗಿರ್ತಕ್ಕಂಥ 6ನೇ ವಿಕ್ರಮಾದಿತ್ಯನ ಬಗ್ಗೆ ಹೊರಣಿಸಿರ್ತಕ್ಕಂಥದ್ದು ಸ್ನೇಹಿತರೆ. 6ನೇ ವಿಕ್ರಮಾದಿತ್ಯ 1000ಕ್ಕೂ ಹೆಚ್ಚು ಶಾಸನಗಳನ್ನ ಹೊರಡಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಹಾಗಾಗಿ ಈತನನ್ನ ಶಾಸನಗಳ ದೇವ ಅಂತ ಕರೀತಾರ. ಈತ 1000ಕ್ಕೂ ಹೆಚ್ಚು ಶಾಸನಗಳನ್ನ ಹೊರಡಿಸಿರ್ತಕ್ಕಂಥದ್ದು. ಹಾಗಾಗಿ ಈತನನ್ನ ಶಾಸನಗಳ ದೇವ ಅಂತ ಕರೀತಾರ. ನೆಕ್ಸ್ಟ್ ವಿಕ್ರಮಾದಿತ್ಯ ತನ್ನ ಆಳ್ವಿಕೆಯ ಅವಧಿಯೊಳಗ ಒಂದು ಹೊಸ ಪಟ್ಟಣ ನಿರ್ಮಾಣ ಮಾಡ್ತಾನೆ ಸ್ನೇಹಿತರೆ. ಆ ಹೊಸ ಪಟ್ಟಣಕ್ಕ ವಿಕ್ರಮಪುರ ಅಂತ ಹೆಸರಿಡ್ತಾನೆ. 6ನೇ ವಿಕ್ರಮಾದಿತ್ಯ ತನ್ನ ಆಳ್ವಿಕೆಯ ಅವಧಿಯೊಳಗೆ ಒಂದು ಹೊಸ ಪಟ್ಟಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಆ ಪಟ್ಟಣಕ್ಕೆ ವಿಕ್ರಮಪುರ ಅಂತ ಹೆಸರಿಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಈತನ ದಂಡನಾಯಕ ಅಂದ್ರೆ 6ನೇ ವಿಕ್ರಮಾದಿತ್ಯನ ದಂಡನಾಯಕನಾದ ದಂಡಾಧೀಶ ಅಥವಾ ಮಹಾದೇವ ಕೊಪ್ಪಳ ಜಿಲ್ಲೆಯ ಯಲಬುರ್ಗಿ ತಾಲೂಕಿನ ಇಟಗಿ ಅಂತನ್ನೋ ಗ್ರಾಮದೊಳಗ ಮಹಾದೇವ ದೇವಾಲಯವನ್ನ ನಿರ್ಮಾಣ ಮಾಡ್ತಾನ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ರೀ. 6ನೇ ವಿಕ್ರಮಾದಿತ್ಯನ ದಂಡನಾಯಕನಾದ ದಂಡಾಧೀಶ ಅಥವಾ ಮಹಾದೇವ ಅಂತನ್ನಾತ ಕೊಪ್ಪಳ ಜಿಲ್ಲೆಯ ಯಲಬುರ್ಗಿ ತಾಲೂಕಿನ ಇಟಗಿಯೊಳಗ ಮಹಾದೇವ ದೇವಾಲಯ ನಿರ್ಮಾಣ ಮಾಡ್ತಾನ. ಈ ದೇವಾಲಯವನ್ನ, ಈ ಮಹಾದೇವ ದೇವಾಲಯ ಏನು ಕಟ್ಟ್ಯಾನಲ್ರಿ, ಈ ದೇವಾಲಯವನ್ನ ದೇವಾಲಯಗಳ ಚಕ್ರವರ್ತಿ ಅಂತ ಕರೆಯಲಾಗ್ತದ. ಈತನ ರಾಣಿ ಚಂದ್ರಲಾದೇವಿ ನೃತ್ಯಕ್ಕೆ ಹೆಸರುವಾಸಿಯಾಗಿದ್ದಳ್ರಿ. ಅಂದ್ರೆ 6ನೇ ವಿಕ್ರಮಾದಿತ್ಯನ ರಾಣಿ ಚಂದ್ರಲಾದೇವಿ ಅಥವಾ ಚಂದ್ರರೇಖೆ ನೃತ್ಯಕ್ಕೆ ಹೆಸರುವಾಸಿಯಾಗಿದ್ದಳು. ಈಕೆ ಅಭಿನವ ಸರಸ್ವತಿ ಅಂತಲೇ ಪ್ರಸಿದ್ಧಿಯಾಗಿದ್ದಳು ಸ್ನೇಹಿತರೆ. ಓಕೆ. ನೆಕ್ಸ್ಟ್ 6ನೇ ವಿಕ್ರಮಾದಿತ್ಯ ತನ್ನ ಸಮಕಾಲೀನ ರಾಜ ಮನೆತನಗಳ ಜೊತೆಗೆ ಹೆಚ್ಚು ವೈವಾಹಿಕ ಸಂಬಂಧಗಳ ಹೊಂದಿದ್ದ ಸ್ನೇಹಿತರೆ. ಓಕೆ. ತನ್ನ ಹೆಣ್ಣು ಮಕ್ಕಳಾದ ಮೃಳಲಾದೇವಿಯನ್ನ ಕದಂಬ ಅರಸ 2ನೇ ಜಯಾಕೇಶಿಗೆ, ಇನ್ನೊಬ್ಬ ಮಗಳಾದ ನಾಗಲಾದೇವಿಯನ್ನ ಕಲಚೂರಿನ ಪೆರ್ಮಡಿಗ ವಿವಾಹ ಮಾಡಿ ಕೊಟ್ಟಿದ್ದ ಸ್ನೇಹಿತರೆ. ಈ ರೀತಿ ತನ್ನ ಸಮಕಾಲೀನ ರಾಜ ಮನೆತನಗಳ ಜೊತೆ ವೈವಾಹಿಕ ಸಂಬಂಧ ಬೆಳೆಸಿದ್ದ ಸ್ನೇಹಿತರೆ. ಈ 6ನೇ ವಿಕ್ರಮಾದಿತ್ಯ ಏನು ನಾಗಲಾದೇವಿಯನ್ನ ಕಲಚೂರಿನ ಪೆರ್ಮಡಿಗೆ ವಿವಾಹ ಮಾಡಿ ಕೊಟ್ಟಿದ್ನಲ್ರಿ, ಈ ನಾಗಲಾದೇವಿಯ ಮಗನೇ ಬಿಜ್ಜಳ ಸ್ನೇಹಿತರೆ. ಮುಂದೆ ಈ ಬಿಜ್ಜಳನೇ ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯವನ್ನ ಅವನತಿಗೊಳಿಸಿ ಕಲಚೂರಿ ವಂಶವನ್ನ ಸ್ಥಾಪನೆ ಮಾಡುತ್ತಾನ ಸ್ನೇಹಿತರೆ. ನೆಕ್ಸ್ಟ್ ವಿಕ್ರಮಾದಿತ್ಯನ ನೆರವಿನಿಂದ ಬಿಹಾರದೊಳಗ ನಾಣ್ಯದೇವ ಅಂತನ್ನೋ ಕನ್ನಡಿಗ ಸೀಮರಾಮಾಪುರ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸಾಮ್ರಾಜ್ಯ ನಿರ್ಮಿಸಿದ್ದ ಸ್ನೇಹಿತರೆ. ಲಕ್ಷ್ಮೇಶ್ವರ ಗದಗ ಜಿಲ್ಲೆಯೊಳಗೆ ಬರುವಂತ ಈ ಲಕ್ಷ್ಮೇಶ್ವರ ಪಟ್ಟಣದೊಳಗೆ ಒಂದು ಶಾಸನ ದೊರಕಿರ್ತಕ್ಕಂಥದ್ದು, ಅದಕ್ಕೆ ಲಕ್ಷ್ಮೇಶ್ವರ ಶಾಸನ ಅಂತಾನೆ ಕರಿತೀವಿ. ಈ ಲಕ್ಷ್ಮೇಶ್ವರ ಶಾಸನ ಈತನ ಸಾಧನೆಗಳ ಬಗ್ಗೆ ಮಾಹಿತಿ ನೀಡುತ್ತದ್ರಿ.
ಅಂದ್ರೆ 6ನೇ ವಿಕ್ರಮಾದಿತ್ಯನ ಸಾಧನೆಗಳ ಬಗ್ಗೆ ಮಾಹಿತಿ ನೀಡುತ್ತದೆ ಸ್ನೇಹಿತರೆ. ನೆಕ್ಸ್ಟ್, ಕಲ್ಯಾಣಿ ಚಾಲುಕ್ಯರಲ್ಲಿಯೇ ಅತ್ಯಂತ ಪ್ರಸಿದ್ಧ ಅರಸ ಅಂತ ಎನಿಸಿಕೊಂಡ ವಿಕ್ರಮಾದಿತ್ಯ ಕ್ರಿಸ್ತಶಕ 1127ರಲ್ಲಿ ಅಂದ್ರೆ 1127ರಲ್ಲಿ ಮರಣ ಹೊಂದುತ್ತಾನೆ ಸ್ನೇಹಿತರೆ. ಇದಿಷ್ಟು 6ನೇ ವಿಕ್ರಮಾದಿತ್ಯನ ಕುರಿತು ಮಾಹಿತಿ. 6ನೇ ವಿಕ್ರಮಾದಿತ್ಯನಿಗೆ ಸಂಬಂಧಿಸಿದ ಪ್ರಶ್ನೆ. 9ನೇ ಪ್ರಶ್ನೆ, ಚಾಲುಕ್ಯ ವಿಕ್ರಮಶಕೆ ಪ್ರಾರಂಭವಾದ ವರ್ಷ. ಯಾವ ವರ್ಷದೊಳಗ ಚಾಲುಕ್ಯ ವಿಕ್ರಮಶಕೆ ಆರಂಭಿಸಲಾಯಿತು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಉತ್ತರ ಟಿಕ್ ಮಾಡ್ಕೊಡ್ರಿ. ನೆಕ್ಸ್ಟ್ 10ನೇ ಪ್ರಶ್ನೆ, ವಿಕ್ರಮಶಕೆಯನ್ನು ಆರಂಭಿಸಿದ ಕಲ್ಯಾಣಿ ಚಾಲುಕ್ಯ ಅರಸನಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಪ್ರಶ್ನೆ ಬಹಳ ಈಸಿ ಅದಾವ್ರಿ. ನೆಕ್ಸ್ಟ್ 11ನೇ ಪ್ರಶ್ನೆ, ವಿಕ್ರಮಾಂಕ ದೇವ ಚರಿತದ ಕರ್ತು ಬಿಲ್ಲಣ ಮತ್ತು ಮಿತಾಕ್ಷರ ಸಂಹಿತೆಯ ಲೇಖಕರಾದ ವಿಜ್ಞಾನೇಶ್ವರ ಯಾರ ಆಸ್ಥಾನದಲ್ಲಿದ್ದರು? ಅಂದ್ರೆ ಈ ಇಬ್ಬರು ಕವಿಗಳಿಗೆ ಯಾವ ಅರಸ ಆಶ್ರಯ ನೀಡಿದ್ದ ಅಂತ ಆಶ್ರಯದಾತನ ಹೆಸರನ್ನ ಕೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಆನ್ಸರ್ ಟಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ 12ನೇ ಪ್ರಶ್ನೆ, ಕೆಳಗೆ ನಮೂದಿಸಿದ ಭಾರತದ ಇತಿಹಾಸದ ಯುಗಗಳ ಸರಿಯಾದ ಕಾಲಾನುಕ್ರಮಣಿಕೆ ಯಾವುದು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ 4 ಯುಗಗಳು ಕೊಟ್ಟಾರೆ. 1ನೇದ್ದು ಚಾಲುಕ್ಯ ವಿಕ್ರಮಶಕೆ, 2ನೇದ್ದು ಶಾಲಿವಾಹನ ಶಕೆ, 3ನೇದ್ದು ಶಕಾಶಕೆ, 4ನೇದ್ದು ಹಿಜಿರಾ ಶಕೆ ಅಂತ ಕೊಟ್ಟಾರ. ಈ 4 ಯುಗಗಳನ್ನ ಸರಿಯಾದ ಕ್ರಮಗಳಿಂದ ಕೆಳಗೆ ನೀಡಿರ್ತಕ್ಕಂಥ ಸಂಕೇತಗಳಿಂದ ಗುರುತಿಸ್ಬೇಕು ಸ್ನೇಹಿತರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ನೇಹಿತರೆ. ಫಸ್ಟ್ ಶಾಲಿವಾಹನ ಶಕೆ ಆರಂಭ ಆಗ್ತದ್ರಿ. ಶಾಲಿವಾಹನ ಶಕೆ ಆದ ಮೇಲೆ ಶಕಾಶಕೆ ಬರ್ತದ್ರಿ. ಶಕಾಶಕೆ ಆದ ಮೇಲೆ ಹಿಜ್ರಾ ಶಕೆ, ಆಮೇಲೆ ಕೊನೆಗೆ ಬರೋದೆ ವಿಕ್ರಮ ಶಕೆ. ನೋಡ್ರಿ, ವಿಕ್ರಮ ಶಕೆ ಬಗ್ಗೆ ಗೊತ್ತಾದ ನಮಗ, ಈ 3 ಶಕೆಗಳ ಬಗ್ಗೆ ಗೊತ್ತಿಲ್ಲಲ್ಲ. ಆನ್ಸರ್ ಡಿ ಅಂತಾನೆ ಹ್ಯಾಂಗ ಕನ್ಫರ್ಮ್ ಮಾಡ್ಕೊಳ್ಳೋದ್ರಿ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ಇನ್ ಡಿಟೇಲ್ ಎಕ್ಸ್ಪ್ಲನೇಷನ್ ನೋಡೋಣ, ಮಾಹಿತಿ ನೋಡೋಣ್ರಿ. ಮೊದಲನೇದು ವಿಕ್ರಮ ಶಕೆ. 6ನೇ ವಿಕ್ರಮಾದಿತ್ಯ ತಾನು ಅಧಿಕಾರಕ್ಕೆ ಬಂದ ಸವಿನೆನಪಿಗಾಗಿ ಕ್ರಿಸ್ತಶಕ 1076 ಫೆಬ್ರವರಿ 26ರಂದು ಚಾಲುಕ್ಯ ವಿಕ್ರಮ ಶಕೆ ಅಂತನ್ನೋ ಹೊಸ ಸಂವತ್ಸರವನ್ನ ಪ್ರಾರಂಭಿಸಿರ್ತಕ್ಕಂಥದ್ದು. ಇದು ಸುಮಾರು 100 ವರ್ಷಗಳ ಕಾಲ ಆಚರಣೆಯಲ್ಲಿತ್ತು. ನೋಡ್ರಿ, ಯಾವಾಗ ಬಂತ್ರಿ ಇದು? ಕ್ರಿಸ್ತಶಕ 1076ರಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು. ಶಾಲಿವಾಹನ ಶಕೆ ಅಂತ ಬರ್ತದೆ. ಕುಶಾಣರ ಅರಸ ಕನಿಷ್ಕ ಕ್ರಿಸ್ತಶಕ 78ರಲ್ಲಿ ಈ ಶಕ ವರ್ಷವನ್ನ ಶಾಲಿವಾಹನ ಶಕ ವರ್ಷವನ್ನಾಗಿ ಪ್ರಾರಂಭಿಸಿರ್ತಕ್ಕಂಥದ್ದು. ಈ ಶಾಲಿವಾಹನ ಶಕೆ ಯಾವಾಗ ಪ್ರಾರಂಭಿಸಲಾಯ್ತ್ರಿ? ಕ್ರಿಸ್ತಶಕ 78ರಲ್ಲಿ. ಓಕೆ, ಈ ಶಾಲಿವಾಹನ ಶಕೆಯನ್ನ ಪ್ರಸ್ತುತ ಭಾರತ ಸರ್ಕಾರ ತನ್ನ ಕಾಲ ಗಣನೆಯನ್ನಾಗಿ ಅನುಸರಿಸ್ತಾ ಇರುವಂತದ್ದು ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಓಕೆ, ನೆಕ್ಸ್ಟ್ ಶಕಾಶಕೆ. ಈ ಶಕಾಯುಗದ ಮೂಲ ವಿವಾದಾಸ್ಪದವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಇದು ಯಾವಾಗ ಪ್ರಾರಂಭ ಆಗ್ಯಾದ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವಾದ ಇರುವಂತದ್ದು. ವಿದ್ವತ್ಪೂರ್ಣ ಬಳಕೆಯಲ್ಲಿ 2 ಶಕಯುಗದ ವ್ಯವಸ್ಥೆಗಳ ಇರುವಂತದ್ದು. ಒಂದನ್ನ ಹಳೆಯ ಶಕಾಯುಗ ಅಂತ ಕರೆಯಲಾಗ್ತದ. ಇದರ ಯುಗವು ಅನಿಶ್ಚಿತವಾಗಿರ್ತಕ್ಕಂಥದ್ದು. ಈ ಹಳೆಯ ಯುಗದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಬಹುಶಃ ಕ್ರಿಸ್ತಪೂರ್ವ 1ನೇ ಸಹಸ್ರಮಾನದಲ್ಲಿ ಪ್ರಾಚೀನ ಬೌದ್ಧ ಮತ್ತು ಜೈನ ಶಾಸನಗಳು ಮತ್ತು ಗ್ರಂಥಗಳು ಇದನ್ನ ಬಳಸ್ತಾವ. ಆದ್ರೆ ಇದು ವಿದ್ವಾಂಸರಲ್ಲಿ ವಿವಾದದ ವಿಷಯವಾಗಿರ್ತಕ್ಕಂಥದ್ದು ಸ್ನೇಹಿತರೆ, ಶಕಾಶಕೆಯ ಬಗ್ಗೆ. ನೆಕ್ಸ್ಟ್ ಹಿಜಿರಾ ಶಕೆ. ಹಿಜಿರಾ ವರ್ಷ ಅಥವಾ ಯುಗ ಅತ್ ತಕ್ವಾತ್ ಆಲ್ ಹಿಜ್ರೆ ಇಸ್ಲಾಮಿಕ್ ಚಂದ್ರನ ಕ್ಯಾಲೆಂಡರ್ ನಲ್ಲಿ ಬಳಸಲಾಗುವಂತ ಒಂದು ಯುಗವಾಗಿರ್ತಕ್ಕಂಥದ್ದು. ಇದು ಕ್ರಿಸ್ತಶಕ 622ರಲ್ಲಿ ಇಸ್ಲಾಮಿಕ್ ಹೊಸ ವರ್ಷದಿಂದ ಪ್ರಾರಂಭವಾಗ್ತದೆ ಸ್ನೇಹಿತರೆ. ಇದು ನೋಡ್ರಿ, ಕ್ರಿಸ್ತಶಕ 622ರಲ್ಲಿ. ಓಕೆ, ನೆಕ್ಸ್ಟ್ 3ನೇ ಸೋಮೇಶ್ವರ. ಈತ ಕ್ರಿಸ್ತಶಕ 1127ರಿಂದ 1138ರವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥದ್ದು. ಈ 3ನೇ ಸೋಮೇಶ್ವರ ವಿಕ್ರಮಾದಿತ್ಯನ ಮಗ ಸ್ನೇಹಿತರೆ. ಈತ ಶಾಂತಿ ಪ್ರಿಯನಾಗಿದ್ದರೆ. 3ನೇ ಸೋಮೇಶ್ವರ ಶಾಂತಿ ಪ್ರಿಯನಾಗಿದ್ದ. ತನ್ನ ಆಳ್ವಿಕೆಯ ಸಮಯದೊಳಗ ಯಾವುದೇ ಯುದ್ಧಗಳು ಮಾಡಂಗಿಲ್ರಿ. ಈತನಿಗೆ ರಾಜಕೀಯಕ್ಕಿಂತ ಹೆಚ್ಚಿನ ಒಲವು ಸಾಹಿತ್ಯದ ಕಡೆ ಇತ್ತು ಸ್ನೇಹಿತರೆ. 3ನೇ ಸೋಮೇಶ್ವರ ತನ್ನ ಆಳ್ವಿಕೆ ಸಮಯದೊಳಗ ಯಾವುದೇ ಸೈನಿಕ ಆಕ್ರಮಣಗಳ ಮಾಡಂಗಿಲ್ಲ, ಅಂದ್ರೆ ಯಾವುದೇ ಯುದ್ಧಗಳು ಮಾಡಂಗಿಲ್ಲ. ಈತನಿಗೆ ರಾಜಕೀಯಕ್ಕಿಂತ ಸಾಹಿತ್ಯದ ಕಡೆಗೆ ಹೆಚ್ಚಿನ ಒಲವಿತ್ತು. ಹಾಗಾಗಿ ಈತ ಸಂಸ್ಕೃತದ ವಿಶ್ವಕೋಶವಾದ ಅಭಿಲಾಷಿತಾರ್ಥ ಚಿಂತಾಮಣಿ ಅಥವಾ ಮಾನಸೋಲ್ಲಾಸ ಅಂತನ್ನೋ ಗ್ರಂಥವನ್ನ ರಚನೆ ಮಾಡಿರ್ತಕ್ಕಂಥದ್ದು. 3ನೇ ಸೋಮೇಶ್ವರ
ಅಭಿಲಾಷಿತಾರ್ಥ ಚಿಂತಾಮಣಿ ಅಥವಾ ಮಾನಸೋಲ್ಲಾಸ ಅಂತನ್ನೋ ಗ್ರಂಥವನ್ನ ರಚನೆ ಮಾಡಿರ್ತಕ್ಕಂಥದ್ದು. ಇದು ಸಂಸ್ಕೃತದ ಪ್ರಥಮ ವಿಶ್ವಕೋಶ ಅಂತಾನೆ ಪರಿಗಣನೆ ಮಾಡಿರುವಂತದ್ದು ಸ್ನೇಹಿತರೆ. ಸಂಸ್ಕೃತದಲ್ಲಿ ಮತ್ತೊಂದು ಕೃತಿಯಾದ ವಿಕ್ರಮಾಂಕಾಭ್ಯುದಯ ಅಂತನ್ನೋ ಕೃತಿಯನ್ನು ಕೂಡ ಈ ಮೂರನೇ ಸೋಮೇಶ್ವರ ರಚನೆ ಮಾಡಿರ್ತಕ್ಕಂಥದ್ದು. ಈ ಕೃತಿ ತನ್ನ ತಂದೆಯಾದ 6ನೇ ವಿಕ್ರಮಾದಿತ್ಯನ ಜೀವನ ಚರಿತ್ರೆಯನ್ನ ಒಳಗೊಂಡಿರ್ತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ರೀ. ಮೂರನೇ ಸೋಮೇಶ್ವರ ವಿಕ್ರಮಾಂಕಾಭ್ಯುದಯ ಅಂತನ್ನೋ ಇನ್ನ ಒಂದು ಸಂಸ್ಕೃತ ಕೃತಿ ರಚನೆ ಮಾಡ್ತಾನ. ಈ ಕೃತಿಯೊಳಗ ತನ್ನ ತಂದೆಯಾದ 6ನೇ ವಿಕ್ರಮಾದಿತ್ಯನ ಜೀವನ ಚರಿತ್ರೆಯನ್ನ ದಾಖಲಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ ರೀ. ಈತ ಸರ್ವಜ್ಞ ಚಕ್ರವರ್ತಿ ಅಂತ ಪ್ರಸಿದ್ಧ ಪಡೆದಿದ್ದ ಸ್ನೇಹಿತರೆ. ಮೂರನೇ ಸೋಮೇಶ್ವರ ಸರ್ವಜ್ಞ ಚಕ್ರವರ್ತಿ ಅಂತ ಪ್ರಸಿದ್ಧನಾಗಿದ್ದ. ಓಕೆ ರೀ. ಈತನಿಗೆ ತ್ರಿಭುವನ ಮಲ್ಲ ಅಂದ್ರೆ ಮೂರು ಲೋಕ ಅಂದ್ರೆ ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ ಲೋಕಗಳನ್ನ ಆಳ್ವಿಕೆ ಮಾಡ್ಲಕ್ ಸಮರ್ಥನಾದವನು ಅಂತ ಅರ್ಥ. ಅದೇ ರೀತಿ ಭೂಲೋಕ ಮಲ್ಲ ಅಂದ್ರೆ ಎಲ್ಲಾ ಜೀವಿಗಳ ಅಧಿಪತಿ ಅಂತ ಅರ್ಥ ಆಗ್ತದೆ. ನೆಕ್ಸ್ಟ್ ಸರ್ವಜ್ಞ ಚಕ್ರವರ್ತಿ, ಆಮೇಲೆ ಸರ್ವಜ್ಞ ಭೂಪ ಅಂತನ್ನೋ ಬಿರುದುಗಳಿದ್ದು ರೀ. ಮೂರನೇ ಸೋಮೇಶ್ವರನಿಗೆ ತ್ರಿಭುವನ ಮಲ್ಲ, ಭೂಲೋಕ ಮಲ್ಲ, ಸರ್ವಜ್ಞ ಚಕ್ರವರ್ತಿ ಮತ್ತು ಸರ್ವಜ್ಞ ಭೂಪ ಅಂತನ್ನೋ ಬಿರುದುಗಳಿದ್ದು ಸ್ನೇಹಿತರೆ. ಈತನಿಗೆ ಎಕ್ಕಲಾದೇವಿ, ಬಮ್ಮಲಾದೇವಿ, ರಾಜಲಾದೇವಿ ಅಂತನ್ನೋ 3 ಪತ್ನಿಯರಿದ್ರು, ಅಂದ್ರೆ 3 ಹೆಂಡತಿಯರಿದ್ರು ಸ್ನೇಹಿತರೆ. ಇಮ್ಮಡಿ ಜಗದೇಕ ಮಲ್ಲ ಮತ್ತು ಮುಮ್ಮುಡಿ ತೈಲಪರು ಅಂತನ್ನೋ 2 ಗಂಡು ಮಕ್ಕಳಿರುವಂತದ್ದು. ವಿಕ್ರಮಾದಿತ್ಯನ ನಂತರ ಅಲ್ರಿ, ಮೂರನೇ ಸೋಮೇಶ್ವರ ನಂತರ, ಇದು ಮೂರನೇ ಸೋಮೇಶ್ವರನ ನಂತರ ಆತನ ಹಿರಿಯ ಮಗನಾದ ಇಮ್ಮಡಿ ಜಗದೇಕ ಮಲ್ಲ ಅಧಿಕಾರಕ್ಕೆ ಬರ್ತಾನ. ಇಮ್ಮಡಿ ಜಗದೇಕ ಮಲ್ಲನಿಗೆ ಪೆರ್ಮ ಅಥವಾ ಹೆಮ್ಮಡಿ ಅಂತನ್ನೋ ಇನ್ನೊಂದು ಹೆಸರಿತ್ತು ಸ್ನೇಹಿತರೆ. ಓಕೆ ರೀ. ಈತ ಸಂಸ್ಕೃತದಲ್ಲಿ ಸಂಗೀತ ಚೂಡಾಮಣಿ ಅಂತನ್ನೋ ಗ್ರಂಥವನ್ನ ಬರೀತಾನ್ರಿ. ಯಾರೇ ಈ ಇಮ್ಮಡಿ ಜಗದೇಕ ಮಲ್ಲ. ಇಮ್ಮಡಿ ಜಗದೇಕ ಮಲ್ಲನ ನಂತರ ಮೂರನೇ ಸೋಮೇಶ್ವರನ 2ನೇ ಮಗನಾದ ಮುಮ್ಮುಡಿ ತೈಲಪ ಅಧಿಕಾರಕ್ಕೆ ಬರ್ತಾನ ಸ್ನೇಹಿತರೆ. ಇವನ ಆಳ್ವಿಕೆಯ ಕಾಲದಲ್ಲಿ ಅಂದ್ರೆ ಕ್ರಿಸ್ತಶಕ 1157ರಲ್ಲಿ ಕಲಚೂರಿಯ ಅರಸ ಬಿಜ್ಜಳ ಇವನನ್ನ ಸೋಲಿಸಿ ಕಲ್ಯಾಣವನ್ನ ವಶಪಡಿಸಿಕೊಳ್ತಾನ್ರಿ. ಆಗ್ಲೇ ಹೇಳೇನ್ರಿ ಬಿಜ್ಜಳ ಅಂತನವನ್ ಯಾರು ಅಂತ ಆಗ್ಲೇ ಹೇಳಿನಿ. ಈ ಬಿಜ್ಜಳ ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯವನ್ನ ಅವನತಿಗೊಳಿಸಿ ಕಲಚೂರಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡ್ತಾನ ಸ್ನೇಹಿತರೆ. ಬಿಜ್ಜಳನ ಕಾಲದಲ್ಲಿ ಪ್ರಸಿದ್ಧಿಗೆ ಬಂದ ಮಂತ್ರಿ ಯಾರು ಅಂತಂದ್ರೆ ಅದು ಬಸವಣ್ಣ ಸ್ನೇಹಿತರೆ. ಕ್ರಿಸ್ತಶಕ 1157ರಿಂದ 1183ರವರೆಗೆ ಅಂದ್ರೆ ಸುಮಾರು 26 ವರ್ಷಗಳವರೆಗೆ ಕಲಚೂರಿ ಮನೆತನದವರು ಕಲ್ಯಾಣದಲ್ಲಿ ಆಳ್ವಿಕೆ ನಡೆಸ್ತಾರ ಸ್ನೇಹಿತರೆ. ಮುಮ್ಮುಡಿ ತೈಲಪ್ಪನ ನಂತರ 4ನೇ ಸೋಮೇಶ್ವರ ಅಧಿಕಾರಕ್ಕೆ ಬರ್ತಾನ. 4ನೇ ಸೋಮೇಶ್ವರ ಅಧಿಕಾರಕ್ಕೆ ಬಂದ ಮೇಲೆ 26 ವರ್ಷಗಳ ಆಳ್ವಿಕೆ ಮಾಡಿರ್ತಕ್ಕಂಥ ಕಲಚೂರಿಯರಿಂದ ರಾಜ್ಯವನ್ನ ಪುನಃ ವಶಪಡಿಸಿಕೊಳ್ತಾನೆ ಸ್ನೇಹಿತರೆ. ಪುನಃ ವಶಪಡಿಸಿಕೊಂಡು ಕಲ್ಯಾಣಿ ಚಾಲುಕ್ಯ ಸಾಮ್ರಾಜ್ಯದ ಆಡಳಿತವನ್ನ ಪ್ರಾರಂಭ ಮಾಡ್ತಾನೆ. ಕ್ರಿಸ್ತಶಕ 1186ರಲ್ಲಿ ಸೆವುಣರು ಕಲ್ಯಾಣವನ್ನ ಆಕ್ರಮಿಸಿ ಕಲ್ಯಾಣ ರಾಜಮನೆತನವನ್ನ ಅಂತ್ಯಗೊಳಿಸ್ತಾರೆ ಸ್ನೇಹಿತರೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಯಾವ ಕೃತಿಯನ್ನು ಸಂಸ್ಕೃತ ಭಾಷೆಯ ಪ್ರಥಮ ವಿಶ್ವಕೋಶವೆಂದು ಪರಿಗಣಿಸಲಾಗಿದೆ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆನ್ಸರ್ ಟಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ 14ನೇ ಪ್ರಶ್ನೆ, ವಿಕ್ರಮಾಂಕಾಭ್ಯುದಯ ಕೃತಿಯ ಕರ್ತೃ ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಅಂದ್ರೆ ಈ ವಿಕ್ರಮಾಂಕಾಭ್ಯುದಯ ಅಂತ ಅನ್ನೋ ಕೃತಿ ಏನದಲ್ರಿ, ಇದನ್ನ ಬರೆದವರು ಯಾರು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಎ ಬಿಲ್ಲಣ, ಆಪ್ಷನ್ ಬಿ ಕಲ್ಲಣ, ಆಪ್ಷನ್ ಸಿ ಮೂರನೇ ಸೋಮೇಶ್ವರ, ಆಪ್ಷನ್ ಡಿ ಕೇಶಿರಾಜ. ಯಾರ್ರಿ ಈ ಕೃತಿ ರಚನೆ ಮಾಡಿರ್ತಕ್ಕಂಥವ್ರು? ಆನ್ಸರ್ ಟಿಕ್ ಮಾಡ್ಕೊಳ್ರಿ ಸ್ನೇಹಿತರೆ. ಆಪ್ಷನ್ಸ್ ಗಳಲ್ಲಿ ಬಿಲ್ಲಣ ಮತ್ತು ಕಲ್ಲಣ ಅಂತ ಕೊಟ್ಟಿದ್ರು ಸ್ನೇಹಿತರೆ. ಬಿಲ್ಲಣ ನೋಡ್ರಿ 6ನೇ ವಿಕ್ರಮಾದಿತ್ಯನ ಆಸ್ಥಾನದ ಕವಿಯಾಗಿದ್ದ. ವಿಕ್ರಮಾಂಕ ದೇವ ಅಂತನ್ನೋ ಕೃತಿಯನ್ನ ರಚನೆ ಮಾಡ್ತಾನ. ಇದು ಕ್ರಿಸ್ತಶಕ 11ನೇ ಶತಮಾನದಲ್ಲಿ ರಚನೆಯಾಗಿರ್ತಕ್ಕಂಥ ಕೃತಿ ಸ್ನೇಹಿತರೆ. ನೆಕ್ಸ್ಟ್ ಕಲ್ಲಣ, ಈತನಿಂದ ರಚನೆಯಾದ ರಾಜತರಂಗಿಣಿ ಕೃತಿಯು ಭಾರತದ ಪ್ರಪ್ರಥಮ ಹಾಗೂ ಏಕೈಕ ವೈಜ್ಞಾನಿಕ ಐತಿಹಾಸಿಕ ಕೃತಿ ಅಂತ ಕರೆಯಲಾಗಿರ್ತಕ್ಕಂಥದ್ದು. ಈ ಕಲ್ಲಣ ಅಂತ ನಾವು ರಾಜತರಂಗಿಣಿ ಅಂತನ್ನೋ ಒಂದು ಕೃತಿಯನ್ನ ರಚನೆ ಮಾಡ್ತಾನ್ರಿ. ಈ ಕೃತಿ ಭಾರತದ ಮೊಟ್ಟ ಮೊದಲ ಹಾಗೂ ಏಕೈಕ ವೈಜ್ಞಾನಿಕ ಐತಿಹಾಸಿಕ ಕೃತಿ ಅಂತ ಕರೆಯಲಾಗ್ತದೆ ಸ್ನೇಹಿತರೆ. ಕಾಶ್ಮೀರದ ಇತಿಹಾಸವನ್ನ ತಿಳಿಸುವ ಏಕೈಕ ಕೃತಿ ಸ್ನೇಹಿತರೆ ಇದು. ರಾಜತರಂಗಿಣಿ ಕೃತಿ ಅನ್ನೋದಲ್ರಿ, ಇದು ಕಾಶ್ಮೀರದ ಇತಿಹಾಸವನ್ನ ತಿಳಿಸುವಂತ ಏಕೈಕ ಕೃತಿ ಸ್ನೇಹಿತರೆ. ಇಲ್ಲಿಗೆ
ಕಲ್ಯಾಣ ಚಾಲುಕ್ಯರ ರಾಜಕೀಯ ಇತಿಹಾಸ ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಕಲ್ಯಾಣದ ಚಾಲುಕ್ಯರ ಸಾಧನೆಗಳ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂದ್ರೆ ಆಡಳಿತ ವ್ಯವಸ್ಥೆ, ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿಗತಿ, ಆರ್ಥಿಕ ಸ್ಥಿತಿಗತಿ, ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ಈ ಕಲ್ಯಾಣ ಚಾಲುಕ್ಯರ ಕೊಡುಗೆಗಳೇನು, ಅದೇ ರೀತಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಈ ಕಲ್ಯಾಣದ ಚಾಲುಕ್ಯರ ಕೊಡುಗೆಗಳೇನು ಅಂತ ಅನ್ನೋದ್ರ ಬಗ್ಗೆ ಇನ್ ಡಿಟೇಲ್ ಮಾಹಿತಿ ನೋಡೋಣ ಸ್ನೇಹಿತರೆ. ಮೊದಲನೇದು ಆಡಳಿತ ವ್ಯವಸ್ಥೆ. ಆಡಳಿತ ವ್ಯವಸ್ಥೆ ಹೆಂಗಿತ್ತು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಕಲ್ಯಾಣಿ ಚಾಲುಕ್ಯರ ಸಾಮ್ರಾಜ್ಯವನ್ನ ಗಂಗವಾಡಿ 96,000, ಬನವಾಸಿ 12,000, ನೊಳಂಬವಾಡಿ 32,000 ಈ ರೀತಿ ವಿಭಜನೆ ಮಾಡಲಾಗಿತ್ತು ಸ್ನೇಹಿತರೆ. ಸಂಪೂರ್ಣ ಸಾಮ್ರಾಜ್ಯವನ್ನ ಈ ರೀತಿ ವಿಭಜನೆ ಮಾಡಲಾಗಿತ್ತು. ಈ 96,000, 12,000, 32,000 ಅಂತ ಅನ್ನೋದೇನ್ ಅವಲ್ರಿ, ಈ ಸಂಖ್ಯೆಗಳ ಗ್ರಾಮಗಳ ಸಂಖ್ಯೆಗಳನ್ನ ಸೂಚಿಸ್ತಾವ ಸ್ನೇಹಿತರೆ. ಅಂದ್ರೆ ಗಂಗವಾಡಿ 96,000 ಅಂತಂದ್ರೆ ಈ ಪ್ರಾಂತ್ಯದೊಳಗೆ 96,000 ಗ್ರಾಮಗಳು ಇರುವಂತದ್ದು ಸ್ನೇಹಿತರೆ. ಈ ರೀತಿ ಗ್ರಾಮಗಳ ಸಂಖ್ಯೆಗಳನ್ನ ಸೂಚಿಸ್ತಾವ ಸ್ನೇಹಿತರೆ. ಓಕೆ. ಆಡಳಿತದ ಅನುಕೂಲಕ್ಕಾಗಿ ವಿಶಾಲವಾದ ಸಾಮ್ರಾಜ್ಯವನ್ನ ವಿವಿಧ ಭಾಗಗಳಾಗಿ ವಿಂಗಡಣೆ ಮಾಡಲಾಗಿತ್ತು ಸ್ನೇಹಿತರೆ. ಅಂದ್ರೆ ಸಾಮ್ರಾಜ್ಯವನ್ನ ರಾಜ್ಯಗಳಾಗಿ, ರಾಜ್ಯವನ್ನ ಪ್ರಾಂತ್ಯಗಳನ್ನಾಗಿ, ಪ್ರಾಂತ್ಯವನ್ನ ಕಿರು ಪ್ರಾಂತ್ಯಗಳಾಗಿ, ಕಿರು ಪ್ರಾಂತ್ಯಗಳನ್ನ ನಾಡಾಗಿ, ನಾಡನ್ನ ಕಂಪಣಗಳಾಗಿ, ಕಂಪಣಗಳನ್ನ ಗ್ರಾಮಗಳಾಗಿ, ಈ ರೀತಿ ವಿಶಾಲವಾದ ಸಾಮ್ರಾಜ್ಯವನ್ನ ವಿಂಗಡಣೆ ಮಾಡಲಾಗಿತ್ತು ಸ್ನೇಹಿತರೆ. ಈಗ ನೋಡ್ರಿ, ಪ್ರಸ್ತುತವಾಗಿ ಭಾರತವನ್ನ ರಾಜ್ಯಗಳಾಗಿ, ರಾಜ್ಯಗಳನ್ನ ಜಿಲ್ಲೆಗಳಾಗಿ, ಜಿಲ್ಲೆಗಳನ್ನ ತಾಲೂಕುಗಳಾಗಿ, ತಾಲೂಕುಗಳನ್ನ ಹೋಬಳಿಗಳಾಗಿ, ಹೋಬಳಿಗಳನ್ನ ಗ್ರಾಮಗಳಾಗಿ ಯಾವ ರೀತಿ ವಿಂಗಡಣೆ ಮಾಡಲಾಗ್ಯದಲ್ರಿ, ಅದೇ ರೀತಿ ಕಲ್ಯಾಣಿ ಚಾಲುಕ್ಯದ ಅರಸರು ಕೂಡ ವಿಶಾಲವಾದ ಸಾಮ್ರಾಜ್ಯವನ್ನ ವಿವಿಧ ಭಾಗಗಳಾಗಿ ವಿಂಗಡಿಸಿದ್ರು ಸ್ನೇಹಿತರೆ. ಓಕೆ ರೀ. ಈ ರಾಜ್ಯವನ್ನ ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು. ಈ ಪ್ರಾಂತ್ಯಗಳಿಗೆ ಮಹಾಮಂಡಳೇಶ್ವರ ಅಂತನ್ನೋ ಅಧಿಕಾರಿಯನ್ನ ನೇಮಕ ಮಾಡಿದ್ರು. ಈತ ಪ್ರಾಂತ್ಯಗಳ ಅಧಿಕಾರಿಯಾಗಿದ್ದ ಸ್ನೇಹಿತರೆ. ಓಕೆ ರೀ. ಪ್ರಾಂತ್ಯಗಳನ್ನ ಕಿರು ಪ್ರಾಂತ್ಯಗಳಾಗಿ ಅಂದ್ರೆ ನಾಡುಗಳಾಗಿ, ಇಲ್ಲಿ ನಾಡಗಾವುಂಡ ಅಂತನ್ನೋ ಅಧಿಕಾರಿಯನ್ನ ನೇಮಕ ಮಾಡಿದ್ರು. ನಾಡನ್ನ ಕಂಪಣಗಳಾಗಿ, ಈ ಕಂಪಣಗಳಿಗೆ ಈಗಿನ ಹೋಬಳಿ ಅಂತ ಕರಿತೀವಿ. ಕಂಪಣಗಳನ್ನ ಗ್ರಾಮಗಳಾಗಿ ವಿಂಗಡಿಸಲಾಗಿತ್ತು ಸ್ನೇಹಿತರೆ. ಕಂಪಣಗಳ ಗ್ರಾಮಗಳ ಆಡಳಿತಕ್ಕೆ ಸಹಾಯಕವಾಗಿದ್ದು ಸ್ನೇಹಿತರೆ. ಅರಸನಿಗೆ ಆಡಳಿತದಲ್ಲಿ ಸಹಾಯ ಮಾಡಕ್ ಮಂತ್ರಿ ಮಂಡಲ ಇತ್ತು ಸ್ನೇಹಿತರೆ. ಅರಸನಿಗೆ ಆಡಳಿತದಲ್ಲಿ ಸಹಾಯ ಮಾಡಲು ಏನು ಮಂತ್ರಿ ಮಂಡಲ ಇತ್ತಲ್ರಿ, ಇದನ್ನ ಮಂತ್ರಾಲೋಚನಾ ಸಭೆ ಅಂತ ಕರಿತಾ ಇದ್ರು ಸ್ನೇಹಿತರೆ. ನೆಕ್ಸ್ಟ್ ಎರಡನೇದು ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿಗತಿ. ವರ್ಣಾಶ್ರಮ ಪದ್ಧತಿ ಆಚರಣೆಯಲ್ಲಿತ್ತು ಸ್ನೇಹಿತರೆ. ವರ್ಣಾಶ್ರಮ ಪದ್ಧತಿ ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ರೀತಿ ವರ್ಣಾಶ್ರಮ ಪದ್ಧತಿ ಆಚರಣೆಯಲ್ಲಿತ್ತು. ಸಮಾಜದೊಳಗ ಮಹಿಳೆಯರಿಗೆ ಉತ್ತಮ ಸ್ಥಾನಮಾನವಿತ್ತು ಸ್ನೇಹಿತರೆ. ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯದ ಅವಧಿಯೊಳಗ ಮಹಿಳೆಯರಿಗೆ ಉತ್ತಮ ಸ್ಥಾನಮಾನ ಇತ್ತು. ಸತಿ ಸಹಗಮನ ಪದ್ಧತಿ ಪ್ರಚಲಿತದಲ್ಲಿತ್ತು. ಅಂದ್ರೆ ಗಂಡ ಸತ್ತಾನ ಅಂತಂದ್ರೆ ಹೆಂಡತಿನೂ ಕೂಡ ಸಾಯುವಂತ ಪದ್ಧತಿ ಪ್ರಚಲಿತದಲ್ಲಿತ್ತು ಸ್ನೇಹಿತರೆ. ಕಲ್ಯಾಣದ ಚಾಲುಕ್ಯರು ಮುಖ್ಯವಾಗಿ ಶೈವರಾಗಿದ್ರಿ. ಆದ್ರೂ ಕೂಡ ಇವರು ವೈಷ್ಣವ, ಜೈನ ಮತ್ತು ಬೌದ್ಧ ಧರ್ಮಗಳನ್ನು ಕೂಡ ಪೋಷಣೆ ಮಾಡಿರ್ತಕ್ಕಂಥದ್ದು. ರಾಮಾನುಜಾಚಾರ್ಯರು ಮತ್ತು ಮಧ್ವಾಚಾರ್ಯರಿಂದ ವೈಷ್ಣವ ಧರ್ಮ ಜನಪ್ರಿಯವಾಯಿತು ಸ್ನೇಹಿತರೆ. ಓಕೆ. ಜೈನ ಧರ್ಮ ಬಹಳ ಜನಪ್ರಿಯವಾಗಿದ್ದು ರಾಜರು ಪೋಷಿಸುತ್ತಿದ್ದರು ಸ್ನೇಹಿತರೆ. ದಾನ ಚಿಂತಾಮಣಿ ಅತ್ತಿಮಬ್ಬೆ 1500 ಬಸದಿಗಳನ್ನ ನಿರ್ಮಿಸಿದ್ಲು. ಅದೇ ರೀತಿ ಲಕ್ಕುಂಡಿಯ ಬ್ರಹ್ಮ ಜೀನ ದೇವಾಲಯವನ್ನ ಅಂದ್ರೆ ಜೈನ ದೇವಾಲಯವನ್ನು ಕೂಡ ಅವಳೇ ನಿರ್ಮಿಸಿದ್ಳು ಅಂತ ಈ ಲಕ್ಕುಂಡಿಯ ಶಾಸನದಿಂದ ತಿಳಿದು ಬರ್ತಾದ ಸ್ನೇಹಿತರೆ. ಕರ್ನಾಟಕದೊಳಗ ಬೌದ್ಧ ಧರ್ಮ ಜನಪ್ರಿಯವಾಗಿರ್ಲಿಲ್ಲ ಸ್ನೇಹಿತರೆ, ಅಷ್ಟೊಂದು ಜನಪ್ರಿಯವಾಗಿರ್ಲಿಲ್ಲ. ಆದ್ರ ಇವರ ಅವಧಿಯೊಳಗ ಮಹಾಯಾನ ಬೌದ್ಧ ಧರ್ಮ ಆಚರಣೆಯಲ್ಲಿತ್ತು. ಅಂದ್ರೆ ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯದ ಅವಧಿಯೊಳಗ ಮಹಾಯಾನ ಬೌದ್ಧ ಧರ್ಮ ಆಚರಣೆಯಲ್ಲಿತ್ತು. ಕರ್ನಾಟಕದಲ್ಲಿ ಬೌದ್ಧ ಧರ್ಮವನ್ನ ಪೋಷಿಸಿದ ಕರ್ನಾಟಕದ ಕೊನೆಯ ರಾಜರು ಯಾರು ಅಂತಂದ್ರೆ ಅದು ಕಲ್ಯಾಣದ ಚಾಲುಕ್ಯರ ಸ್ನೇಹಿತರೆ. ಬೌದ್ಧ ಧರ್ಮವನ್ನ ಪೋಷಿಸಿದ ಕರ್ನಾಟಕದ ಕೊನೆಯ ಅರಸು ಮನೆತನ ಯಾವುದು? ಕಲ್ಯಾಣಿ ಚಾಲುಕ್ಯ ಅರಸು ಮನೆತನ ಅಥವಾ ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯ. ಓಕೆ. ಡಂಬಳ, ಕೋಳಿವಾಡ, ಬಳ್ಳಿಗಾವೆ ಇವು ಪ್ರಮುಖ ಬೌದ್ಧ ಕೇಂದ್ರಗಳಾಗಿದ್ದು ಸ್ನೇಹಿತರೆ. ಡಂಬಳ, ಕೋಳಿವಾಡ ಮತ್ತು ಬಳ್ಳಿಗಾವೆ ಇವು ಪ್ರಮುಖ ಬೌದ್ಧ ಕೇಂದ್ರಗಳಾಗಿದ್ದು. ನಾಗಿಯಕ್ಕ ಅಂತನ್ನೋ ಮಹಿಳೆ ಬಳ್ಳಿಗಾವೆಯಲ್ಲಿ ತಾರಾ ಭಗವತಿ ದೇವಾಲಯವನ್ನ ನಿರ್ಮಿಸಿದ್ದಳು ಸ್ನೇಹಿತರೆ.
ಇದಿಷ್ಟು ಸಾಮಾಜಿಕ ಮತ್ತು ಧಾರ್ಮಿಕ ಸ್ಥಿತಿಗತಿಯ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಮೂರನೇದು ಆರ್ಥಿಕ ಸ್ಥಿತಿಗತಿ. ಕೃಷಿ ಪ್ರಾಥಮಿಕ ಉದ್ಯೋಗವಾಗಿತ್ತು ಸ್ನೇಹಿತರೆ. ಕಲ್ಯಾಣ ಚಾಲುಕ್ಯ ಸಾಮ್ರಾಜ್ಯದ ಅವಧಿಯೊಳಗ ಹೆಚ್ಚಿನ ಜನರು ಕೃಷಿಯನ್ನ ಮಾಡ್ತಿದ್ರು ಸ್ನೇಹಿತರೆ. ಓಕೆ. ಭೂ ಕಂದಾಯ ರಾಜ್ಯದ ಪ್ರಮುಖ ಆದಾಯದ ಮೂಲವಾಗಿತ್ತು. ಭೂ ಕಂದಾಯ ಅಂದ್ರ ಪ್ರಾಪರ್ಟಿ ಟ್ಯಾಕ್ಸ್ ಏನದಲ್ರಿ, ಇದು ರಾಜ್ಯದ ಪ್ರಮುಖ ಆದಾಯದ ಮೂಲವಾಗಿತ್ತು. ಕಡಿತ ಬೆರ್ಗಡೆ ಅಂತನ್ನೋ ಅಧಿಕಾರಿ ಭೂ ಕಂದಾಯವನ್ನ ನೋಡ್ಕೊಳ್ತಾ ಇದ್ದ. ಮೋಸ್ಟ್ ಇಂಪಾರ್ಟೆಂಟ್ ರೀ. ಈ ಕಡಿತ ಬೆರ್ಗಡೆ ಅಂತನ್ನೋ ಒಬ್ಬ ಅಧಿಕಾರಿ ಇದ್ದ. ಈತ ಭೂ ಕಂದಾಯವನ್ನ ನೋಡ್ಕೊಂಡು ಹೋಗ್ತಿದ್ದ, ಅಂದ್ರೆ ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ನೋಡ್ಕೊಂಡು ಹೋಗ್ತಿದ್ದ. ಮಾರಾಟ ತೆರಿಗೆ, ಸರಕುಗಳ ಮೇಲಿನ ತೆರಿಗೆ, ವೃತ್ತಿ ತೆರಿಗೆ ಅಂತನ್ನೋ ಪ್ರಮುಖ ಇತರೆ ತೆರಿಗೆಗಳಾಗಿದ್ದು ಸ್ನೇಹಿತರ. ಓಕೆ. ಇನ್ನು ನಾಣ್ಯಗಳ ಬಗ್ಗೆ ನೋಡೋದಾದ್ರೆ ದ್ರಮ್ಮ ಅಂತ ಒಂದು ನಾಣ್ಯ ಇತ್ತು, ಇದು ಬೆಳ್ಳಿ ನಾಣ್ಯಗಳ ಸ್ನೇಹಿತರೆ. ನೆಕ್ಸ್ಟ್ ಗದ್ಯಾಣಕ, ಕಳಂಚು, ಮಂಜುಡಿ, ಅಕ್ಕಂ ಅಂತನೋ ಈ 4 ಪ್ರಕಾರದ ನಾಣ್ಯಗಳಿದ್ದು. ಇವೆಲ್ಲವೂ ಚಿನ್ನದ ನಾಣ್ಯಗಳಾಗಿದ್ದು ಸ್ನೇಹಿತರೆ. ನೆಕ್ಸ್ಟ್ ಟಂಕ ಶಾಲೆಗಳ ಬಗ್ಗೆ ನೋಡೋದಾದ್ರೆ, ಟಂಕ ಶಾಲೆಗಳಂದ್ರೆ ನಾಣ್ಯಗಳನ್ನ ಮುದ್ರಣೆ ಮಾಡ್ತಕ್ಕಂಥ ಶಾಲೆಗಳಿಗೆ ನಾವು ಟಂಕ ಶಾಲೆಗಳಂತ ಕರಿತೀವಿ. ಅಂದ್ರೆ ಕೇಂದ್ರಗಳಿಗೆ ನಾವು ಟಂಕ ಶಾಲೆಗಳಂತ ಕರಿತೀವಿ. ಲಕ್ಕುಂಡಿ ಮತ್ತು ಸೂಡಿ ಅಂದ್ರೆ ಗದಗ ಜಿಲ್ಲೆಯ ಲಕ್ಕುಂಡಿ ಮತ್ತು ಸೂಡಿ ಇವು ಪ್ರಮುಖ ಟಂಕ ಶಾಲೆಗಳಾಗಿದ್ದು ಸ್ನೇಹಿತರೆ. ಅಂದ್ರೆ ಇಲ್ಲಿ ಈ ಎರಡು ಪ್ರದೇಶದಲ್ಲಿ ನಾಣ್ಯಗಳನ್ನ ಮುದ್ರಣ ಮಾಡಲಾಗ್ತಿತ್ತು ಸ್ನೇಹಿತರೆ. ಓಕೆ. ನೆಕ್ಸ್ಟ್ ಶಿಕ್ಷಣ ಮತ್ತು ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ. ನೆಕ್ಸ್ಟ್ ವಿಡಿಯೋದೊಳಗೆ ಕಂಟಿನ್ಯೂ ಮಾಡೋಣ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.